ಎಲ್ರಿಗೂ ನಮಸ್ಕಾರ. ನಿನ್ನೆ ನಾನು ಅರಿಕೆ ಮಾಡ್ಕೊಂಡ ಹಾಗೆ ನನಗೆ ಕೆಲವು ಅನುಕೂಲಗಳಿದ್ದಾವೆ. ಅನುಕೂಲ ಏನು ಅಂತಂದ್ರೆ, ನಾನು ಶಾಸ್ತ್ರೀಯವಾಗೂ ಚಿಂತೆ ಮಾಡಲಾರೆ, ತುಂಬ ವೈಜ್ಞಾನಿಕವಾಗೂ ಚಿಂತೆ ಮಾಡಲಾರೆ, ಸಾಹಿತ್ಯವಾಗೂ ಮಾಡಲಾರೆ. ಅದರಿಂದ ನಾನು ಹೇಗೂ ಮಾತಾಡ್ಬೋದು. ನನಗೊಂದು ಬ್ಲ್ಯಾಂಕ್ ಚೆಕ್ ಕೊಟ್ಟಿದ್ದಾರೆ ಬೇಡ, ಕೊಟ್ಟು ಬನ್ನಂಜಿ ಅವರ ಕೃತಿಗಳ ಬಗ್ಗೆ ಮಾತಾಡಿ ಅಂತ. ತುಂಬ ಅನುಕೂಲ. ನನ್ನ ವಿಚಾರ ಅಲ್ಲ, ಬನ್ನಂಜಿ ಅವರ ವಿಚಾರವನ್ನ, ಅವರ ಮಾತು, ನನ್ನ ಧ್ವನಿ ಅಷ್ಟೇ. ದಿನಕ್ಕೊಂದು ಕೃತಿ ಅಂತ ಅನ್ಕೊಂಡಿದ್ದೇನೆ. ಕೆಲವು ಸಲ ಒಂದೇ ಕೃತಿ 2 ದಿವಸನೂ ಹಾಕ್ಬೋದು. ನಾನು ಹೇಳುವಾಗ ದಯವಿಟ್ಟು ಆ ಪುಸ್ತಕದ ಹೆಸರು ಹೇಳ್ತೇನೆ. ತಮ್ಮ ಕಡೆ ಇದ್ರೆ ಸಂತೋಷ, ಅದನ್ನು ಓದಿದ್ರೆ ಇನ್ನೂ ಸಂತೋಷ. ಇಲ್ಲದೆ ಹೋದ್ರೆ ದಯವಿಟ್ಟು ಕೊಂಡ್ಕೊಂಡು ಓದಿ, ಅದೊಂದು ಅನರ್ಘ್ಯ. ಇವತ್ತು ನಾನು ಹಾಕೊಂಡಿರೋದು ಉಪನಿಷತ್ ಅನ್ನುವಂಥ ಪುಸ್ತಕ. ಪುರಂದರದಾಸರ ಕೆಲವು ಕೀರ್ತನೆಗಳ ಬಗ್ಗೆ ಮಾತ್ರ ಇರುವಂಥದ್ದು. ಈ ಪುಸ್ತಕ ಸುಮಾರು 168 ಪುಟ ಇದೆ. 168 ಪುಟದಲ್ಲಿ ಕೊನೆಗೊಂದು 2-3 ಅವಸರದಲ್ಲಿ ಬರೆದಂಗಿದೆ. ಮೊದಲಿನ 3 ಪದ್ಯಗಳಿಗೆ, 3-4 ಪದ್ಯಗಳಿಗೆ ಸುಮಾರು 130 ಪುಟ ಇದೆ. ಹಂಗಂದ್ರೆ ಒಂದೊಂದು ಕೀರ್ತನೆಗೆ ವಿಚಾರವು ಬರೆದದ್ದು ಸುಮಾರು 40 ಪುಟಗಳಷ್ಟು ಬರೆದಿದ್ದಾರೆ. ಯಾಕೆ ಇದನ್ನು ತಗೊಂಡೆ ಅನ್ನೋದು ಕಾರಣ ಇಷ್ಟೇನೆ. ಬನ್ನಂಜೆ ಗೋವಿಂದಾಚಾರ್ಯರು ಅಸಾಮಾನ್ಯ ವಾಗ್ಮಿ ಅಂತ ಎಲ್ಲರೂ ಗೊತ್ತು, ಚಿಂತಕ ಅಂತ ಗೊತ್ತು, ದಾರ್ಶನಿಕ ಅಂತ ಗೊತ್ತು. ಆದರೆ ಒಂದು ಪದ್ಯವನ್ನ ಯಾವ ಆಳಕ್ಕೆ ತಗೊಂಡು ಹೋಗ್ಬಹುದು ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಇದು ನಾನು ಹೇಳಿದ್ನೆಲ್ಲ ಆಗಲೇ, ಇದು ಅವರ ಮಾತಿಗೆ ನಾನು ಧ್ವನಿ ಆಗ್ಬೇಕಷ್ಟೇ. ಇದು ಯಾಕೆ ತಗೊಂಡೆ ಅಂತಂದರೆ, ಇಡೀ ಪದ್ಯವನ್ನು ತೊಗೊಳಕ್ಕಾಗಲ್ಲ ನನಗೆ. ಇಡೀ ಪದ್ಯ ತೊಗೊಂಡ್ರೆ 3 ದಿವಸ ಇದೆ ಆಗುತ್ತೆ. ಒಂದು ಪದ್ಯ ತಗೊಂಡು, ಒಂದು ಕೀರ್ತನೆ ತಗೊಂಡು ಪುರಂದರದಾಸರದು, ಅದು ಸಾಧ್ಯ ಆದ್ರೆ ಒಳಗಿನ 4 ಸಾಲು ಮಾತ್ರ ತಗೋತೇನೆ. ಅಂದರೆ ನಾವು ಪದ್ಯ ಓದುವಾಗ ಹೇಗೆ ಓದಬೇಕು ಅನ್ನೋದನ್ನು ಆಚಾರ್ಯ ಕಲಿಸ್ಕೊಟ್ಟಿದ್ದಾರೆ. ಬರೀ ಸಾಲು ಓದೋದಲ್ಲ, ಸಾಲಿನೊಳಗೊಂದು 10 ಸಾಲುಗಳಿದ್ದಾರೆ, ಆ ಸಾಲುಗಳನ್ನು ಗಮನಿಸಬೇಕು ಅಂತ ಹೇಳ್ತಾರೆ. ಈಗ ನಾನು ಆಡ್ಸ್ಕೊಂಡದ್ದು ಮೊಟ್ಟ ಮೊದಲನೇ ಹಾಡು. ಅದರೊಳಗೆ ಎಲ್ಲರೂ ಗೊತ್ತಿರುವಂತಹ ಏಳಯ್ಯ ಬೆಳಗಾಯಿತು, ಏಳು ನಾರಾಯಣ, ಏಳು ಲಕ್ಷ್ಮೀ ರಮಣ, ಏಳು ಶ್ರೀಗಿರಿ ಒಡೆಯ ವೆಂಕಟೇಶ, ದಾಸರೆಲ್ಲರೂ ಬಂದು ಧೂಳಿ ದರ್ಶನಗೊಂಡು ಲೇಸಾಗಿ ತಾಳ ತಂಡಿಗೆಯ ಬಿಡಿದು, ಕೇಶವನೇ ನಿಮ್ಮ ಶ್ರೀನಾಮವನ್ನೇ ಸ್ಮರಿಸುತ್ತಲಿ ವಾಸುದೇವನೇ ಉದಯದಲ್ಲಿ ಪಾಡುತ್ತಿಹರು. ಕಾಸಿದ್ದ ಹಾಲುಗಳ ಕಾವಡಿಯ ತುಂಬಿಟ್ಟು ಲೇಸಾಗಿ ಕೆನೆಮೊಸರು ಬೆಣ್ಣೆಯನ್ನೇ ಮೆದ್ದು, ಶೇಷ ಶೈನನ್ನೇ ಏಳು ಸಮುದ್ರ ಮಥನವ ಮಾಡು, ದೇಶ ಕೆಂಪಾಯಿ ಎಳೆಯ ಬೇಗ ಹರಿಯೇ. ಅರಳು ಮಲ್ಲಿಗೆ ಜಾಜಿ ಪರಿಮಳದ ಪುಷ್ಪಗಳ ಸುರರು ತಂದಿಹರಯ್ಯ ಸುಜನರೊಡೆಯ, ಅರವಿಂದ ಲೋಚನನೆ ಕೋಳಿ ಕೂಗಿತು ಕೇಳು, ಪುರಂದರ ವಿಠಲನೆ ಬೆಳಗಾಯಿತು. ಇದು ನಮ್ಮಲ್ಲಿ ಒಂದು ಪರಂಪರೆ ಇದೆ. ಬೆಳಿಗ್ಗೆ ಸುಪ್ರಭಾತದಲ್ಲಿ ಭಗವಂತನ ಎಬ್ಸೋದು ಅಂತ, ಉತ್ತಿಷ್ಠ ಉತ್ತಿಷ್ಠ ಗೋವಿಂದ, ಉತ್ತಿಷ್ಠ ಗರುಡ ಧ್ವಜ ಅಂತ ಹೇಳಿ ಎಬ್ಸೋದು. ಈ ಪದ್ಯದಲ್ಲಿ ನಾನು ಒಂದು ಸೊಲ್ಲು ಮಾತ್ರ ತಗೋತೇನೆ. ಒಂದು ಪೂರ್ತಿ 4 ಸೊಲ್ಲು, 3 ಸೊಲ್ಲು ಇದೆ ಇದರೊಳಗೆ, ಪಲ್ಲವಿ ಬಿಟ್ಟು. ಈ 3 ಸೊಲ್ಲು ತೊಗೊಂಡ್ರೆ ನಾನು ಸುಮಾರು 3 ದಿವಸ ಬೇಕಾಗುತ್ತೆ. ಒಂದು ತಮಗೆ ರುಚಿಗೆ, ನನಗೆ ಮಲ್ಲೇಶ್ವರದಲ್ಲಿ ಒಂದು ಅಂಗಡಿ ಇದೆ ಬೆಂಗಳೂರಲ್ಲಿ. ಈ ಚಕ್ಲಿ, ಕೋಡ್ಬಳೆ ಇಂಥ ಕುರುಕು ತಿಂಡಿಗಳನ್ನೆಲ್ಲ ಮಾಡ್ತಾನೆ ಶೆಟ್ರು. ನಾನು ಒಂದ್ಸಲ ನಾನು ಹೆಂಡ್ತಿ ನಾವು ಅಲ್ಲಿ ಹೋದ್ವಿ ಅಂಗಡಿಗೆ. ನೋಡೋಣ ಅಂತ ಅಂಗಡಿ ಹೆಂಡ್ತಿ ನೋಡೋಣ ಬನ್ನಿ ಒಳಗೆ ಹೋದ್ವಿ. ಅವನೆಲ್ಲೂ ಕೂತಿದ್ದ ಮಾಲೀಕ ನಾನು ನೋಡಿ, ಈ ಹಳೆಯ ಸಿನಿಮಾದಲ್ಲಿ ಅಣ್ಣ ತಮ್ಮ ಜಾತ್ರೆಯಲ್ಲಿ ಬೇರೆ ಆಗಿರ್ತಾರೆ ನೋಡಿ, 20 ವರ್ಷದ ನಂತರ ಸಿಕ್ಕಾಗ ಏನು ಪ್ರೀತಿಯಿಂದ ಬಂದು ಅನ್ಕೋತಾರೆ, ಅದೇ ಪ್ರೀತಿಯಿಂದ ಓಡಿ ಬಂದ. ಸರ್ ಎಲ್ಲಿದ್ದೀರಿ ಸರ್ ನೀವು? ನಾನು ಇದ್ದದ್ದೇ ಗೊತ್ತಿಲ್ಲ ನನಗೆ, ನಾನಿದ್ದದ್ದು ಅವನಿಗೆ ಗೊತ್ತಿಲ್ಲ. ಅಷ್ಟು ಪ್ರೀತಿಯಿಂದ ಬಂದು ಕೈ ಶೇಕ್ ಹ್ಯಾಂಡ್ ಮಾಡಿ, ಬನ್ನಿ ಸರ್ ಒಳಗೆ ಬನ್ನಿ ಸರ್, 2 ದಿವಸ ಆಯ್ತು ಬಂದು ಚಕ್ಲಿ ತಗೊಳ್ಳಿ ಸರ್ ಅಂತ. ನಾನು ಬೇಕಿರಲಿಲ್ಲ. ತೊಗೋಬೇಡಿ ಸರ್, ತಿಂದು ನೋಡಿ ಸರ್, ಒಂಚೂರು ಚಕ್ಲಿ ಕೊಟ್ಟ, ಒಂಚೂರು ಕೋಡ್ಬಳೆ ಕೊಟ್ಟ, ಹಾಗೆ ಬರೋಕ್ಕಾಗತ್ತಾ?
200 ರೂಪಾಯಿ ತೊಗೊಳಕ್ಕೆ ಹೋದ್ರೆ 500 ರೂಪಾಯಿ ಸಾಮಾನು ತೊಗೊಂಡು ಇದು ಮಾರಾಟ ಮಾಡೋ ವ್ಯವಹಾರ. ಈಗ ನಾನು ಮಾಡ್ತಿರೋದು ಅದೇ. ಈ ಚಕ್ಲಿ ರುಚಿ ನಿಮ್ಗೆ ಗೊತ್ತಾಗಬೇಕಾದ್ರೆ ಪೂರ್ತಿ ಕೊಟ್ಟರೆ ಸಮಾಧಾನ ಆಗಲ್ಲ. ಒಂದು ಚೂರು ಕೊಟ್ಟು ಉಳಿದದ್ದು ನೀವು ಓದಿ ಅನ್ಬೇಕು. ಬನ್ನಂಜಿಯವರ ಸಾಹಿತ್ಯವನ್ನು ಹಾಗೆ ಗಮನಿಸ್ಬೇಕು. ಅವಸರದಲ್ಲಿ ಓದೋದಲ್ಲ ಇದು. ಒಂದು ಸಾಲು ಓದಬೇಕು, ಕಣ್ಣು ಮುಚ್ಚಿ ನೆನೆಸ್ಕೋಬೇಕು, ಅಪ್ಪ ಹೇಗೆ ಹೇಳಿದ್ರಲ್ಲ ಇದನ್ನು ಅಂತ ಹೋದಾಗ ಇದ್ರ ಸುಖ ನಿಮಗೆ ನಿಜವಾಗ್ಲೂ ಸಿಗುತ್ತೆ. ನಿನ್ನೆ ಪ್ರಶ್ನೆ ಬಂತು, ಸುಖ ಎಂದರೇನು, ಆನಂದ ಅಂದ್ರೇನು ಅಂತ. ದೇಹಕ್ಕೆ ಇಂದ್ರಿಯಗಳಿಗೆ ಸಿಗುವಂಥದ್ದು ಸುಖ, ಇಂದ್ರಿಯಾತೀತವಾದಂಥ ಅನುಭವ ಆನಂದ ಅಂತ. ತಾಯಿ ತೊಡೆ ಮೇಲೆ ಮಲ್ಕೊಂಡಿದೆ 3 ತಿಂಗಳ ಮಗು, ಚಕ್ಕಂತ ನಗುತ್ತೆ. ಯಾಕೆ ನಗ್ತು? ಅದಕ್ಕೆ ಪ್ರಮೋಷನ್ ಬೇಕಾಗಿದೆಯಾ, ಇನ್ಕ್ರಿಮೆಂಟ್ ಬೇಕಾಗಿದೆ? ಏನೂ ಬೇಕಾಗಿಲ್ಲ. ಯಾಕೆ ಅಕಾರಣವಾಗಿ ನಗುವಂಥದ್ದು ಅದು ಆನಂದ. ಏನೋ ಸಿಕ್ತು ನಾನು ಪಡ್ಕೊಂಡದ್ದು ಅಂದಾಗ ಸುಖ ಸಿಗುತ್ತೆ ಅಂತ. ಈ ಪದ್ಯವನ್ನು ಓದುವುದು ನಾವು ಆನಂದದ ದೃಷ್ಟಿಯಿಂದ ಓದಬೇಕು. ನಾನು ಹೇಳಿದ್ದೆಲ್ಲಾಗಲೇ ಮಾತು ಬನ್ನಂಜೆ ಗೋವಿಂದಾಚಾರ್ಯರು, ಧ್ವನಿ ನಂದು. ಒಂದು ಒಳ್ಳೆ ಪ್ರಶ್ನೆಯನ್ನು ಕೇಳ್ತಾರೆ ಗೋವಿಂದಾಚಾರ್ಯರು, ಎಳೆಯ ಬೆಳಗಾಯಿತು ಅಂತ. ಯಾರನ್ನು ನೆನೆಸೋದು ನಾವು? ಅವನಿಗೆ ಕತ್ಲೆ ಇಲ್ಲ, ಹಗಲಿಲ್ಲ, ರಾತ್ರಿ ಇಲ್ಲ, ಬೆಳಕಿಲ್ಲ. ಯಾವಾಗಲೂ ಎಚ್ಚರವಾಗಿರುವಂಥ ಭಗವಂತನ ಎಳಿಸೋದು ಯಾಕೆ? ಅವ್ರು ಚೆನ್ನಾಗಿ ಹೇಳ್ತಾರೆ, ಕತ್ತಲಾದರೂ ತಾನೇ ಬೆಳಗಾಗೋದು. ಅವನ ಕತ್ಲೇನೇ ಇಲ್ಲ. ಭಗವಂತ ಸದಾ ಬೆಳಕೆ. ಅವನು ಸದಾ ಬೆಳಕಿನಲ್ಲೇ ಇರುವಂಥವನು, ಸದಾ ಬೆಳಕನ್ನೇ ಕೊಡುವಂಥ ಭಗವಂತನಿಗೆ ಬೆಳಗಾಯಿತು ಹೇಳು ಅಂತ ಹೇಳೋದು ಎಂಥ ಅಬದ್ಧ ಅಲ್ವಾ ಇದು? ಯಾಕೆ ಹೇಳಬೇಕು? ಅವ್ರು ಹೇಳ್ತಾರೆ, ಅವನು ಮಲ್ಕೊಂಡೇ ಇಲ್ಲ. ಅವನು ಒಂದು ಮಲ್ಕೊಳ್ಳೋದು ಬಿಡಿ, ಒಂದು ಕ್ಷಣ ಕಣ್ಣು ಮುಚ್ಚಿದ್ರೆ ಏನೋ ಆಗುತ್ತೆ. ಇವತ್ತು ಪ್ರತ್ಯೂಷ್ ಅವ್ರು ಹೇಳಿದ್ದನಿಗೆ ಹೆದರಿಕೆ ಆಯಿತು. ನಮಗೇನು ಚಿಂತೆ ಇಲ್ಲ, ಯಾವಾಗಲೂ ಇರೋರು ಅಂತ ಆಯ್ತಲ್ಲ, ಇನ್ನೇನು ಚಿಂತೆ. ಅದರಿಂದ ಮಲಗದೇ ಇರುವಂತಹ ಭಗವಂತ ಎಬ್ಸೋದು ಹೇಗೆ ಅಂತ ಅದಕ್ಕೆ ಹೇಳ್ತಾರೆ ಅವರು. ಆದರೂ ಭಗವಂತ ನಾವು ಹೇಳ್ತೀವಿ ಯಾಕೆ ಅಂದರೆ ಹಿಂದಿಂದ ಬಂದಂಥ ಪದ್ಧತಿ ಅದು. ರಾತ್ರಿ ಶಯನೋತ್ಸವ ಮಾಡಿಸ್ಬೇಕು. ನೋಡಿದ್ದೀರಿ, ದೇವಸ್ಥಾನದ ಶಯನೋತ್ಸವ ಮಾಡಿಸ್ತಾರೆ. ರಾತ್ರಿ ಮಲ್ಕೋ ಅಂತ ಹೇಳಿ ಮಲಗಿಸಿ ತೊಟ್ಲಲ್ಲಿ ಹಾಕ್ತಾರೆ ಕೆಲವರು, ಮತ್ತು ಬೆಳಗ್ಗೆ ಎಬ್ಸೋದು. ಯಾಕೆ ಹಿಂಗೆ ಮಾಡ್ತೀವಿ ಅನ್ನೋದನ್ನು ಚಂದ ಕರೀತಾರೆ. ಇದನ್ನು ಪದ್ಯವನ್ನು ನಾನು ಹೇಳ್ತಿದ್ದು ಕೇಳಿ, ಇಂದೊಂದು ಅನಂತ ಮೂರ್ತಿ ಮಾಡಿದ್ರು. ಅದರೊಳಗೆ ಪದ್ಯವ ಬಗೆ ಅಂತ, ಪದ್ಯವನ್ನು ಹೇಗೆ ಆಳವಾಗಿ ಓದಬೇಕು ಅಂತ. ಇದು ನಿಜವಾಗಿ ಪದ್ಯವನ್ನು ಬಗೆ. ಒಂದೊಂದು ಸಾಲಿನ ಹಿಂದೆ ಒಂದು ವಿಚಾರ ಇದೆ ಅಂತ ತಿಳ್ಕೋಬೇಕು. ಪುರಂದರದಾಸರಂಥ ಮಹಾಮಹಿಮರು ಯಾವುದೋ ತಕ್ಷಣ ಗೀಚಿ ವಾರಪತ್ರಿಕೆಗೆ ಬರೆದದ್ದಲ್ಲ. ಒಂದು ಪದ್ಯದ ಹಿಂದೆ ಒಂದು ಆಳ ಇದೆ ಅಂತ ಹೇಳಿ ಅದಕ್ಕೆ ಬನ್ನಂಜಿಯವರು ಅದನ್ನು ಪುರಂದರ ಉಪನಿಷತ್ತು ಅಂತ ಕರೆದರು. ಉಪನಿಷತ್ತು ಅಂದ್ರೆ ಆಳವಾದ ಚಿಂತನೆ. ಪ್ರತಿಯೊಂದು ಸಾಲಿನ ಹಿಂದೆ ಪುರಂದರದಾಸರ ಆಳವಾದ ಚಿಂತನೆ ಇದೆ ಅಂತ. ಹಾಗಾದ್ರೆ ಯಾಕೆ ಮಾಡ್ತೀವಿ ನಾವು? ರಾತ್ರಿ ಮಗುವನ್ನು ಮಲಗಿಸೋದು ತೊಟ್ಲು ಹಾಕಿ ಬೆಳಗ್ಗೆ ಎಬ್ಬಿಸೋದು ಯಾಕೆ? ಅವ್ರು ಹೇಳ್ತಾರೆ, ಭಕ್ತಿಗೆ 2 ಮುಖ ಇದೆ ಅಂತ. ಒಂದು ವಾತ್ಸಲ್ಯ, ಇನ್ನೊಂದು ಶೃಂಗಾರ ಅಂತ. ಒಂದು ವಾತ್ಸಲ್ಯ, ಭಗವಂತ ಕೂಡ ಮಗುನೇ ಅನ್ನೋ ಹಾಗೆ ತೋರಿಸೋದು. ಯಶೋದೆ ತನ್ನ ಕೃಷ್ಣನನ್ನು ಆಡಿಸ್ಲಿಲ್ವಾ? ಮಗುನೇ ಅವನು, ಜಗದೋದ್ಧಾರ ಆದರೂ ಕೂಡ ಅವನು ಮಗುನೇ ಅಂತ ಹೇಳಿ ತೋರಿಸೋದು ವಾತ್ಸಲ್ಯ, ಒಂದು ಭಕ್ತಿಯ ಒಂದು ಮುಖ. ಇನ್ನೊಂದು ಶೃಂಗಾರ, ಅದನ್ನು ನಮ್ಮ ಗೋಪಿಯರು ತೋರಿಸಿದ ಹಾಗೆ, ಮೀರಾಬಾಯಿ ತೋರಿಸಿದ ಹಾಗೆ, ಅದೊಂದು ಬೇರೆ. ಅಷ್ಟೇ ಅಲ್ಲ, ನಮ್ಮ ಜೀವನದ ಪ್ರತಿಯೊಂದು ನಡೆ ನುಡಿಗಳು ಕೂಡ ಭಗವಂತನನ್ನು ಸೇರಿಸುವಂಥದ್ದು. ಗಂಡ ಹೆಂಡತಿ ಜಗಳಾಡೋದು ದಯವಿಟ್ಟು ನೋಡಿಸಿ, ದಾಸರ ಪದಗಳಲ್ಲಿ ಬರ್ತದೆ. ಅದು ಹೆಂಡತಿ ನನ್ನ ಪ್ರಾಣ ಹೆಂಡತಿ ಅಂತ ಬರೀತಾರೆ, ದಾಸರ ಪದ. ಹೀಗೆ ಪ್ರತಿಯೊಂದು ಹಾಡಿನಲ್ಲಿ ನಮ್ಮ ಜೀವನದಲ್ಲಿ ಬರುವಂಥ ಎಲ್ಲ ವ್ಯವಹಾರಗಳನ್ನು ಭಗವಂತನಿಗೆ ಅನ್ವಯಿಸಿ ಮಾಡುವಂಥ ಕೆಲಸ. ಮಕ್ಕಳ ತುಂಟಾಟ, ಹೋಗದಿರಲ್ಲೋ ಕಂದ, ಹೋಗದಿರಲ್ಲೋ ಅಂತ ಹೇಳುವಂಥದ್ದು ಎಲ್ಲ ಕಡೆನೂ. ನಾವು ಮಕ್ಕಳ ಜೊತೆಗೆ ಏನು ಮಾತಾಡ್ತೀವಿ ಅದು ಭಗವಂತನ ಜೊತೆಗೆ ಮಾತಾಡ್ತೀವಿ. ನಮ್ಮ ಮಕ್ಕಳನ್ನ ಹೇಗೆ ಮಲಗಿಸ್ತೀವಿ ಅವನು ಮಲಗಿಸ್ತೀವಿ. ಬೆಳಗ್ಗೆ ಮಕ್ಕಳನ್ನ ಹೇಗೆ ಎಬ್ಬಿಸ್ತೀವಿ ಅವನು ಎಬ್ಬಿಸ್ತೀವಿ. ಆದ್ದರಿಂದ ನಮ್ಮ ಎಲ್ಲ ಚಟುವಟಿಕೆಗಳ ಮೂಲ ಸಮನ್ವಯ ಮೂರ್ತಿ ಭಗವಂತ ಅಂತ. ಆದ್ದರಿಂದ ನಾವೇನೇ ಮಾಡಿದ್ರು ಹಾಗೆ ಮಾಡೋದು. ಅದಕ್ಕೆ ಹೇಳ್ತಾರೆ, ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತಂದೆನೂ ನೀನೇ, ತಾಯಿನೂ ನೀನೇ. ಅಷ್ಟೇ ಅಲ್ಲ, ತ್ವಮೇವ ಸರ್ವಂ ಮಮದೇವ ದೇವ, ಎಲ್ಲವೂ ನೀನೇ, ನನ್ನೆಲ್ಲ ಚಟುವಟಿಕೆಗಳಿಗೆ ಕೇಂದ್ರ ಬಿಂದು ನೀನೇ ಅಂಥೇಳಿ ನಾವು ಮನುಷ್ಯರಿಗೆ ಏನೇನು ಚಟುವಟಿಕೆಗಳನ್ನು ಮಾಡ್ತೀವೋ ಅದನ್ನು ಭಗವಂತನಿಗೂ ಮಾಡ್ತೀವಿ. ಮತ್ತು ಇನ್ನೊಂದು, ಯಾರು ಶ್ರದ್ಧಾಳುಗಳಿದ್ದಾರೋ, ಭಕ್ತರಿದ್ದಾರೋ, ಅವ್ರದ್ದು ಹೃದಯದ ತೊಟ್ಟಿನಲ್ಲಿ ಭಗವಂತ ಇದ್ದಾನೆ, ಅವನು ಎಬ್ಬಿಸ್ಬೇಕಾಗಿದೆ. ಗುಡಿಯಲ್ಲಿ ವಿಗ್ರಹದಲ್ಲಿರುವಂಥ ದೇವರನ್ನು ಎಬ್ಬಿಸೋದಲ್ಲ. ನಮ್ಮ ಹೃದಯದಲ್ಲಿ ಭಗವಂತ ಇದ್ದಾನೆ, ಶಿಶುರೂಪದಲ್ಲಿದ್ದಾನೆ, ಅವನು ಎಬ್ಬಿಸ್ಬೇಕು ಅಂತ.
ಇದು ಅವನ ಎಚ್ಚರ ಅಲ್ಲ, ಅವನು ಎಬ್ಬಿಸೋ ಗದ್ದಲದಲ್ಲಿ ನಮ್ಮನ್ನು ನಾವು ಎಬ್ಬಿಸ್ಕೋಬೇಕು ಅಂತ. ಅವನು ಹೇಳು ಅಂತ ಹೇಳ್ತೀವಲ್ಲ, ಹೇಳ್ಬೇಕಾದ್ರೆ ಯಾರು ಹೇಳ್ತೀವಿ ನಾವು? ಎಚ್ಚರ ನಮಗಾಗಬೇಕು. ಭಗವಂತ ನನಗೆ ಎಚ್ಚರ ಮಾಡಪ್ಪ, ನನ್ನ ಸ್ಪಷ್ಟ ಎಚ್ಚರ ಮಾಡು, ಆಗ ನನಗೆ ಬೆಳಗಾಗಲಿ. ಬೆಳಗು ಅಂದ್ರೆ ಹೊರಗೆ ಕಾಣಿಸುವಂಥ ಬೆಳಗಲ್ಲ, ಒಳಗಿನ ಬೆಳಗಾಗಲಿ ಅಂತ ಕೇಳ್ಕೋಬೇಕಂತ. ಇಲ್ಲಿ ಒಂದು ಮಾತು ಬರ್ತದೆ, ಅನುಭಾವಿಗಳಾಗಲಿ, ದಾಸರಾಗಲಿ, ಸೂಫಿ ಸಂತರಾಗಲಿ, ಅವರೆಲ್ಲ ಭಗವಂತನ ಕೇಳ್ಕೊಳ್ಳೋದು, ನನ್ನ ಮ್ಯಾಲ ದೃಷ್ಟಿ ಇಡಪ್ಪ, ನೀನು ನಾನು ಮರಿಬೇಡ, ನಾನು ಮರಿಬೇಡ ಅಂತ ದಾಸರು ಎಷ್ಟೊಂದು ಕಡೆ ಹೇಳ್ತಾರೆ, ಮೊರೆ ಇಡ್ತಾರೆ, ನಾನು ಮರಿಬೇಡ, ನಾನು ಮರಿಬೇಡ. ಯಾಕೆ ಮರಿಬೇಡ ಅಂತಾರೆ? ನಮ್ಮ ಉಪನಿಷತ್ತುಗಳಲ್ಲಿ ಬರುವಂಥ ಮಾತಿದು. ನಮ್ಮ ಈಶಾವಾಸ್ಯ ಉಪನಿಷತ್ತು, ಅದನ್ನು ಬನ್ನಂಜ ಗೋವಿಂದಾಚಾರ್ಯರು ಅದನ್ನು ಯಾಜ್ಞೀಯ ಮಂತ್ರೋಪನಿಷತ್ತು ಅಂತ ಕರೀತಾರೆ. ನಮ್ಮ ಉಪನಿಷತ್ತಿನ ಈಶಾವಾಸ್ಯ ಉಪನಿಷತ್ತಿನ 17ನೇ ಮಂತ್ರ, ವಾಯುರನಿಲಂ ಅಮೃತಮಥೇದಂ ಭಸ್ಮಾಂತಕಂ ಶರೀರಂ ಓಂ ಕೃತೋ ಸ್ಮರ ಕೃತಂ ಸ್ಮರ, ಓಂ ಕೃತೋ ಸ್ಮರ ಕೃತಂ ಸ್ಮರ ಅಂತ 17ನೇ ಮಂತ್ರ. ಇರೋದೇ 18 ಮಂತ್ರ. ಅದರೊಳಗೆ 17ನೇ ಮಂತ್ರ, 17ನೇ ಮಂತ್ರದಲ್ಲಿ ಹೇಳುತ್ತೆ, ನನ್ನ ಕಡೆ ಗಮನ ಇಡು ಮಾರಾಯ, ನನ್ನ ಕಡೆ ನೋಡು ಸ್ವಲ್ಪ, ನಾನು ಮಾಡಿದ್ದನ್ನು ನೆನಪಿಡು. ಚೆನ್ನಾಗಿದೆ ನೋಡಿ, ನಾನು ಮಾಡಿದ್ದನ್ನು ನೆನಪಿಡು, ಮಾಡಿದ್ದು ಒಳ್ಳೇದು ಮಾತ್ರ ಅಲ್ಲ, ಎಲ್ಲವನ್ನೂ ನೆನಪಿಡು. ಓಂ ಕೃತೋಸ್ಮರ ಕೃತಂ ಸ್ಮರ, 2 ಸಲ ಹೇಳ್ಬೇಕು ಅದನ್ನು. ಓಂ ಕೃತೋಸ್ಮರ ಕೃತಂ ಸ್ಮರ, ಕೃತೋಸ್ಮರ ಕೃತಂ ಸ್ಮರ. ನಾವು ಮಾಡಿದ್ದನ್ನು ನೆನಪಿಡು. ಯಾಕೆ ನಾನು ನೆನಪಿಡು ಅಂತಂತಾರೆ? ನಾವು ಮಾಡಿದ್ದು ನೆನಪಿಡು ಅಂತ ಯಾಕಂತಾರೆ ಅಂದ್ರೆ, ಮಾರಾಯ ನಾನು ನಿನ್ನ ನೋಡ್ತೀನಿ, ನಾನು ಭಗವಂತ ನೀನು ನೋಡ್ತೀನಿ, ನನ್ನ ಕಡೆ ಇನ್ನೂ ಸ್ವಲ್ಪ ಗಮನ ಇಟ್ಟು. ನಾವು ಹೇಳ್ತೇವೆ ಲಕ್ಷ್ಮೀ ಕಟಾಕ್ಷ ಅಂತ. ಲಕ್ಷ್ಮೀ ಒಂದು ದೃಷ್ಟಿ ಒಂದು ಚೂರು ನನ್ನ ಮ್ಯಾಲೆ ಬಿದ್ದರೆ ಸಾಕು ಅಂತ. ಹಾಗೆ ಭಗವಂತನ ದೃಷ್ಟಿ ನನ್ನ ಮ್ಯಾಲೆ ಬೀಳಲಿ ಅಂತ ತಾವು ನೋಡಿರ್ಬೇಕು. ಕೆಲವರು ಯಾರಾದರೂ VVIPs ಬಂದರೆ ಅವ್ರ ಕಣ್ಣಿಗೆ ಬೀಳಬೇಕು ಅಂತ ಓಡಾಡ್ತಾ ಇರ್ತಾರೆ, ನಾನು ಬಂದಿದ್ದೀನಿ ಅಂತ ತೋರಿಸ್ಕೋಬೇಕು. ಹಾಗೆ ಭಗವಂತ ನಾವು ಕೇಳ್ಕೋಬೇಕು, ನೀನು ನಾವು ನೋಡ್ತೀವಿ ಮಾರಾಯ, ನಾವು ಗತಿ ಇಲ್ಲ, ನೀವು ಒಬ್ಬನೇ ಇರೋದು, ಅದು ನನ್ನ ಮೇಲೂ ನಿನ್ನ ಗಮನ ಇರಲಿ, ನಾನು ಸ್ವಲ್ಪ ನೋಡು ನನ್ನ ಅಂತ ಹೇಳಬೇಕು. ಇದು ಭಾಳ ಚೆನ್ನಾಗಿದೆ. ಇದು ನಾವು ಮಾತ್ರ ನೀನು ನೋಡಿದರೆ ಸಾಕು, ನೀನು ನಮ್ಮನ್ನು ನೋಡಬೇಕು. ಭಗವಂತ ಮರಿತಾನ? ಅವನು ಮರವಿದ್ರೆ ಭಗವಂತ ಹೇಗಾಗ್ತಿದ್ದ? ಯಾವತ್ತೂ ಮರೀಲಾರದಂಥವನು ಮತ್ತು ನೆನಪಿಡು ಅಂತ ಹೇಳುವಂಥದ್ದು ಏನಿದೆ ಅದಕ್ಕೆ ಹೇಳ್ತಾರೆ ಅವರು, ಭಾಳ ಚೆನ್ನಾಗಿ ಹೇಳ್ತಾರೆ. ನನ್ನ ನೆನಪಿರಲಿ ಅಂತನೋ ಆರ್ಷವಾಣಿಯೊಳಗೆ ಧ್ವನಿಯೊಳಗೆ ಏನಿದೆ ಅಂದರೆ, ನಿನ್ನ ಅನುಗ್ರಹ ನನ್ನ ಮೇಲೆ ಯಾವಾಗಲೂ ಇರಲಿ. ಅಷ್ಟೇ ಅಲ್ಲ, ನೀನು ಯಾರ್ಯಾರು ಉದ್ಧರಿಸಬೇಕು ಅಂದ್ಕೊಂಡಿದ್ಯೋ, ನೀನು ಭಕ್ತರ ಪಟ್ಟಿ ಮಾಡಿದ್ಯಲ್ಲ, ನಂದು ಒಂದು ಹೆಸರು ಸೇರಿಸು. ಇದು ಭಾಳ ಚಂದ ಮಾತಿದೆ. ನೀವು ಯಾರ್ಯಾರಿಗೆ ಅನುಗ್ರಹ ಮಾಡಬೇಕು ಅಂತ ಅಂದ್ಕೊಂಡಿದ್ದೀಯೋ ಆ ಭಕ್ತರ ಪಟ್ಟಿಯಲ್ಲಿ ನಂದು ಸೇರಿಸು ಅಂತ. ಒಂದು ಲೀ ಹಂಟ್ ಅಂತ ಅವನೊಬ್ಬರು ಮನುಷ್ಯ ಕವಿ ಒಂದು ಕವನ ಬರೆದಿದ್ದ, ಅಬು ಬೆನ್ ಆಡಮ್ ಅಂತ. ತಾವು ಬಹುಶಃ ಶಾಲೆಯಲ್ಲಿ ಪಠ್ಯದಲ್ಲಿ ಓದಿರ್ಬೇಕಾದ್ರೆ, ಅಬು ಬೆನ್ ಆಡಮ್ ಮೇ ಹಿಸ್ ಟ್ರೈಬ್ ಇನ್ಕ್ರೀಸ್. ಒಬ್ಬ ಅಬು ಬೆನ್ ಆಡಮನ್ನು ಮಲ್ಕೊಂಡಿದ್ದ, ನಿದ್ದೆ ಮಾಡಿದಾಗ ಕನಸು ಬಿತ್ತು. ದೊಡ್ಡ ಸೇವಕ, ಭಗವಂತನ ಸೇವಕ. ಅದು ಭಗವಂತ ಬಂದ ರೂಮಲ್ಲಿ, ನಿನಗೇನು ಬೇಕು ಅಂತ. ನನಗೇನೂ ಬೇಡ ಮಾರಾಯ, ನಿನ್ನ ಭಕ್ತರ ದಾಸರ ಪದ ಬರುತ್ತಲ್ಲ, ದಾಸರ ಅಂತ ಹೇಳ್ಬಿಟ್ಟು, ಹಾಗೆ ನಿನ್ನ ಭಕ್ತರ ಸೇವೆ ಮಾಡೋ ಪಟ್ಟಿಯೊಳಗೆ ನಂದು ಒಂದು ಸೇರಿಸು ಅಂತ ಹೇಳಿದ್ರು. ನಾವು ಲಿಸ್ಟ್ ಮಾಡ್ತೀನಿ ಅಂತ ಭಗವಂತ ತೆಗೆದು ನೋಡಿದ್ರೆ ಅಬು ಬೆನ್ ಆಡಮ್ ಫಸ್ಟ್ ಇತ್ತಂತೆ ಅದರೊಳಗೆ. ಅವ್ರು ಯಾರು ದಾಸರಾಗೋಕೆ ಒಪ್ಪಿಕೊಂಡಿದ್ದಾರೋ ಅವ್ರು ಮಾತ್ರ ಭಗವಂತನ ಕೃಪೆಗೆ ಗೊತ್ತಾಗ್ತಾರೆ ಅಂತ. ಅದಕ್ಕೆ ಹೇಳ್ತಾರೆ, ದಯವಿಟ್ಟು ನಾನು ಸೇರಿಸು ಅದರೊಳಗೆ ಅಂತ. ಪೂಜಾಕಾರದ ಪ್ರಾರ್ಥನೆ ಮಂತ್ರ ಹಿಂಗಿದೆ, ಆಯತಾಭ್ಯಾಂ ವಿಶಾಲಾಭ್ಯಾಂ ಶೀತಲಾಭ್ಯಾಂ ಕೃಪಾನಿದೆ, ಕರುಣಾರಸ ಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ ಅಂತ. ಮರೆಯ ಕರುಣೋದ್ಧಾರ ತುಂಬಿದಂಥ ನಿನ್ನ ಕಣ್ಣುಗಳಿಂದ ನನ್ನ ಮೇಲೆ ದೃಷ್ಟಿ ಇಡು, ನನ್ನ ಪಾರು ಮಾಡು ಅಂತ ಕೇಳಬೇಕು. ಇದು ಸುಪ್ರಭಾತದ ಹಿನ್ನೆಲೆಯ ಭಾವ. ಏಳು ನಾರಾಯಣ ಅನ್ನೋದಕ್ಕೆ ಇಷ್ಟಿದೆ. ಅಂದರೆ ಯಾಕೆ ಹೇಳಬೇಕು, ಯಾರನ್ನು ಎಬ್ಬಿಸ್ಬೇಕು? ಭಗವಂತನ ಎಬ್ಬಿಸೋದಲ್ಲ, ನನ್ನೊಳಗೆ ಇದ್ದಂಥ ಬಿಂಬ ಇದೆಯಲ್ಲ ಅದು ಎಬ್ಬಿಸ್ಬೇಕು. ಅದು ಎಚ್ಚರ ಆಗಬೇಕು. ಎಚ್ಚರ ಆಗಿ ಬೇಡ್ಕೊಳ್ಳೋದೇನು ಅಂದರೆ, ನಿನ್ನ ಅನುಗ್ರಹ ನನ್ನ ಮೇಲೆ ಇರಲಿ ಅಂತ ಕೇಳ್ಕೋಬೇಕು. ಇದು ಮೊದಲೇ ಸಾಕು. ಹೊರಗಣ್ಣು ಮಾತ್ರ ತೆಗೆದವರಿಗೆ ತಿರುಪತಿ ಬೆಟ್ಟ ಕಾಣಿಸುತ್ತೆ ಅಂತ ಅಲ್ಲಿ ಚಂದ ಬರೀತಾರೆ. ಇದು ವೆಂಕಟೇಶ್ವರ ಬಗ್ಗೆ ಇರೋದಲ್ವಾ? ಆದ್ದರಿಂದ ಕಣ್ಣು ತೆಗೆದವರಿಗೆ, ಹೊರಗಿನ ಕಣ್ಣು ತೆಗೆದವರಿಗೆ ತಿರುಪತಿ ಬೆಟ್ಟ ಕಾಣಿಸುತ್ತೆ. ಆದರೆ ಪುರಂದರದಾಸರಿಗೆ ಒಳಗಣ್ಣು ತೆರೆದಿದ್ದರಿಂದ ಬೇರೆ ಮೇಲಿನ ಗೋಪುರ ಮಾತ್ರ ಕಾಣಿಸ್ತಿಲ್ಲ, ಅಂತರ್ಯಾಮಿಯಾಗಿದ್ದಂಥ ಬಿಂಬಮೂರ್ತಿಯನ್ನು ಹೊರಗೆ ಕರೆದು ನನಗೆ ತೋರ್ಸಪ್ಪ, ನಿನ್ನ ದರ್ಶನ ಕೊಡು ಅಂತ ಕೇಳಿಕೊಟ್ರು. ನಾನು ಆಗಲೇ ಹೇಳಿದ್ನಲ್ಲ, ನಾರಾಯಣ ಏಳು ನಾರಾಯಣ ಅಂತ ಎಷ್ಟು ಚಂದದ ಮಾತು ಹೇಳ್ತಾರೆ ಅವರು. ನಾರಾಯಣ ಅನ್ನೋ ಪದ ಯಾಕೆ ಬಂತು ಅಂತ,
ಓಂಕಾರದ 8 ಅಕ್ಷರಗಳಿಂದ ರೂಪುಗೊಂಡ ಅಷ್ಟಾಕ್ಷರ ಮೂಲ ಮಂತ್ರದಲ್ಲಿ ಬಂದ ಹೆಸರು ನಾರಾಯಣ. ಮೂಲ ರೂಪದ ಹೆಸರು ನಾರಾಯಣ. ಪಂಚಕೋಶಗಳ ಕೋಟೆಯೊಳಗಿರುವ ಜೀವನ ಕೊನೆಯ ಕೋಟೆಯಾದಂಥ ಆನಂದಮಯ ಕೋಶದಲ್ಲಿ ಇರುವ ರೂಪ ನಾರಾಯಣ. ಆನಂದದ ಭೋಗದಲ್ಲಿ ತುಂಬಿರುವ ರೂಪ ನಾರಾಯಣ. ಓ ಆನಂದಮಯನೇ, ಹೇಳಯ್ಯ, ನಿನ್ನ ಭಕ್ತರಿಗೂ ಆನಂದದ ಪ್ರಪಂಚವನ್ನು ತೆಗೆದು ತೋರಿಸು ಅಂತ ಕೇಳ್ಕೊತಾರೆ. ಅದಕ್ಕೆ ನಾರಾಯಣ ಅಂತ ಹೇಳೋದು. ಮತ್ತು ಇನ್ನೊಂದು ಹೇಳೋದು ಕಷ್ಟ, ಅದು ಈಗ ಹೇಳಿದ್ಮೇಲೆ ವಿಶ್ವಸೃಷ್ಟಿಯ ಮೊದಲು ತಕರಾರು ಬಂತೀಗ ಅಲ್ವಾ? ಸೃಷ್ಟಿನೇ ಆಗಿಲ್ಲ ಅಂದರೆ ಹೆಂಗೆ ಬರ್ತದೆ? ಈಗ ವಿಶ್ವಸೃಷ್ಟಿಯ ಮುನ್ನ ಪ್ರಳಯದಲ್ಲಿ ಕಾಲದಲ್ಲಿ ಏನೂ ಇಲ್ಲದಂಥ ತಮ್ಮ ಆಸೀತ್, ಎಲ್ಲವೂ ಕತ್ತಲಾಗಿದ್ದಂಥ ಸ್ಥಳದಲ್ಲಿ ತಾನೇ ಆಗಿ ಒಬ್ಬನೇ ಇದ್ದವನು ನಾರಾಯಣ ಅಂತ. ನಾರ ಅಂದರೆ ನೀರು, ಅಯಣ ಅಂದರೆ ಮಲ್ಕೊಂಡವನು, ನೀರಲ್ಲಿ ಮಲಗಿದವನು, ನೀರಲ್ಲಿ ನೆಲೆಸಿದವನು ಅಂತ ಅರ್ಥ. ಇನ್ನೊಂದು ಅರ್ಥನೂ ಇದೆ, ಮನುಷ್ಯರ ಸಮೂಹ, ನರರ ಸಮೂಹ ಅಂದರೆ ನಾರ ಅಂತ, ಅಲ್ಲಿರುವಂಥವನು ನಾರಾಯಣ ಅಂತ. ಅದರಿಂದ ನಾರಾಯಣನಾದವನು ಲಕ್ಷ್ಮೀ ರಮಣ, ಇಲ್ಲಿ ಬಂದಿದ್ದೀಯಪ್ಪ, ಶ್ರೀನಿವಾಸನಾಗಿ ಬಂದಿದ್ದೀಯಾ, ನಿನ್ನ ಕೃಪೆ ನನ್ನ ಮೇಲೆ ಇರಲಿ. ನಾರಾಯಣ ಅಂತ ಕರೆದಾಗ ಅಜಾಂಬಳನನ್ನು ಪಾರು ಮಾಡಿದಂತೆ ನನ್ನೂ ಪಾರು ಮಾಡು ಅಂತ ಕೇಳ್ಕೊಳ್ಳೋದು. ಇದನ್ನು ಇಲ್ಲಿಗೆ ಬಿಡ್ತೇನೆ. ಮುಖ್ಯವಾಗಿ ನಾನು ಬರಬೇಕಾದದ್ದು ಒಂದು ಸೊಲ್ಲು ಅಂತ ಹೇಳಿದ್ನಲ್ಲ, ಅದನ್ನು ತಗೋತೀನಿ. ಅದು ಎಲ್ಲಿಗೆ ಬರುತ್ತೆ ನೋಡಿ. ಈ 4 ಸಾಲನ್ನು ವಿವರಣೆ ಹಾಕಿಕೊಡ್ಬೋದು ಅಂತ. ಅದಕ್ಕೆ ನಾವು ದಯವಿಟ್ಟು ಮುಂದೆ ದಾಸರ ಪದಗಳನ್ನು ಓದಿದಾಗ ಅದು ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ಹುಡುಗಿಗೆ ಮದುವೆ ಆಗೋ ತನಕ 4 ಕೀರ್ತನೆ ಕಲೀಲಿ ಅಂತ. ಕೀರ್ತನೆ ಕಲೀಲಿ ಬೇಡ ಅನ್ನಲ್ಲ, ಆಗ ಕಲಿತಾಗ ಅದರ ಅರ್ಥ ಎಷ್ಟು ಆಳಕ್ಕಿದೆ ಅಂತ 4 ಸಾಲು ತಗೋತೇನೆ ಇವತ್ತು. ಅದಕ್ಕಿಂತ ಹೆಚ್ಚಿಗೆ ಮಾಡೋಕ್ಕಾಗಲಿಕ್ಕಿಲ್ಲ. ಕಾಸಿದ್ದ ಹಾಲುಗಳ ಕಾವಡಿಯ ತುಂಬಿಟ್ಟು ಲೇಸಾಗಿ ಕೆನೆ ಮೊಸರು ಬೆಣ್ಣೆಯನ್ನು ಮೆದ್ದು ಶೇಷ ಶಯನನ್ನ 7 ಸಮುದ್ರ ಮಥನವ ಮಾಡು ದೇಶ ಕೆಂಪಾಯಿ ಏಳಯ್ಯ ಹರಿಯೇ. ಈ 4 ಸಾಲುಗಳನ್ನು ಹೇಗೆ ವಿವರಣೆ ಮಾಡಬಹುದು ಅನ್ನೋದಕ್ಕೆ ಬನ್ನಂಜಾರೆ ಸರಿ. ಇದು ಒಂದು ಬೇರೆ ಪಾಠಾಂತರ ಕೂಡ ಇದೆ, ಇದರಲ್ಲಿ ಬೇರೆ ಕಡೆ ಬಳಸುವಂಥದ್ದು. ಕಾಸಿದ್ದ ಹಾಲನ್ನು ಕಾವಡಿಯೊಳು ಹೆಪ್ಪಿಟ್ಟು ಅಂತ ಬರ್ತದೆ ಮೊದಲೇ ಸಾಲು. ಇಲ್ಲಿ ಬರೆದದ್ದು ಕಾಸಿದ್ದ ಹಾಲುಗಳ ಕಾವಡಿಯೇ ಹೆಪ್ಪಿಟ್ಟು ಅಂತ ಬರ್ತದೆ. 2 ಅರ್ಥ ಒಂದೇ. ಇಲ್ಲಿ ಎಷ್ಟು ಚಂದದ ಮಾತು ಬರ್ತದೆ, ಒಂದೊಂದೇ ಸಾಲು ನೋಡ್ಕೊಂಡು ಹೋಗೋಣ. ನಾನು ಹೇಳಿದ್ದೆಲ್ಲ ಇದು ಬನ್ನಂಜಿಯವರ ಮಾತು, ಸ್ವಲ್ಪ ಆಳಕ್ಕೆ ಹೋಗ್ಬೇಕು, ಚೆನ್ನಾಗಿದೆ. ಕಾಸಿದ್ದ ಹಾಲುಗಳ ಕಾವಡಿಯೇ ಹೆಪ್ಪಿಟ್ಟು, ಕಾವಡಿಯ ಮೇಲೆ ತುಂಬಿಟ್ಟು ಅಂತ. ಬದುಕಿನ ಹಂತದಲ್ಲಿ ಪಕ್ವಗೊಂಡಂಥ ಜೀವನಾನುಭವ ಇದೆಯಲ್ಲ, ನಮ್ಮದು ಜೀವನದ ಅನುಭವ ಇದೆಯಲ್ಲ, ಇದು ಕಾಸಿದ್ದ ಹಾಲು. ಕಾಸಿದ್ದ ಹಾಲು ನಮ್ಮ ಜೀವನಾನುಭವ. ಅದನ್ನು ತುಂಬಿದ್ದೆಯಲ್ಲಿ ಅಂದರೆ ದೇಹ ಅನ್ನುವಂಥ ಕಾವಡಿಯೊಳಗೆ. ಈ ಕಾವಡಿಯಿಂದ ನಿಮ್ಮ ಕಲ್ಪನೆ ಬರುತ್ತೆ, ಗೊತ್ತಿದ್ರೆ ಸರಿ. ಇದರ ಒಂದು ಬಿದಿರು ಬಂತೆಗೆ 2 ಕಡೆ ಹಗ್ಗ ಕಟ್ಟಿ ಅದಕ್ಕೆ ಮಡಿಕೆ ಕಟ್ಟಿ ಹೆಗಲ ಮೇಲೆ ಹೊತ್ಕೊಂಡು ಬೆಟ್ಟ ಹತ್ತೋಕೆ ಅನುಕೂಲ ಆಗುತ್ತೆ ಅಂತ. ಆ ಮಡಿಕೆ ತುಂಬಿದದ್ದು ಆ ಕಾವಡಿ ಅಂತಿದೆಯಲ್ಲ, ಕಾವಡಿ ತೊಗೊಂಡ ಮೇಲೆ ಹತ್ತೋದು ಸರಳ, ಬೆಟ್ಟ ಹತ್ತಬೇಕು. ಅದನ್ನು ಇಲ್ಲಿ ಏನು ಮಾಡ್ತಾರೆ ಅಂದರೆ, ಆ ದಂಡಿಗೆ ಇದೆಯಲ್ಲ, ದಂಡಿಗೆ ಇದ್ದದ್ದು ಈಗ ನಮಗೆ ಕಾವಡಿ ಆಯಿತು. ಬೆಟ್ಟ ಏರಬೇಕು, ಕಲ್ಪನೆ ಮಾಡ್ಕೊಂಡು ತಿರುಮಲೆ ಬೆಟ್ಟ ಏರ್ತಾ ಇದ್ದಾರೆ ಹೊತ್ಕೊಂಡು, ಹಾಲು ತುಂಬಿಕೊಂಡು, ಬಿಸಿ ಹಾಲು, ಜೀವನಾನುಭವ ಅನ್ನುವಂಥ ಬಿಸಿ ಹಾಲನ್ನು ತುಂಬಿಕೊಂಡು ಮೇಲೆ ಹೋಗ್ತಾ ಇದ್ದೀನಿ ಅಂತ. ಈಗೇನು ಮಾಡಬೇಕಾಗಿದೆ ಅಂದರೆ, ನಮ್ಮ ಜೀವನಾನುಭವವನ್ನು ಭಗವದ್ ಅನುಭವದ ಎತ್ತರಕ್ಕೆ ತೊಗೊಂಡು ಹೋಗಬೇಕು. ಆ ಬೆಟ್ಟ ಮೇಲೆ ಇದ್ದಾನೆ ಶ್ರೀನಿವಾಸ, ಅವನ ಕಡೆ ನಾನು ಜೀವನಾನುಭವವನ್ನು ತೊಗೊಂಡು ಹೋಗ್ಬೇಕಲ್ಲಿ, ಅವನು ಅರ್ಪಿಸ್ಬೇಕು. ತುಂಬಿಟ್ಟು ಅನ್ನೋದು ಹೇಳ್ತಾರೆ. ತುಂಬು ಅಂತ ನೋಡಿ, ಚೆನ್ನಾಗಿದೆ ಇದು ಸೆಂಟೆನ್ಸ್, ಹೆಂಗಿದೆ ನೋಡಿ. ಕಾಸಿದ್ದ ಹಾಲುಗಳ ಕಾವಡಿಯ ತುಂಬಿಟ್ಟು ಲೇಸಾಗಿ ಕೆನೆ ಮೊಸರು ಬೆಣ್ಣೆಯನ್ನೇ ಮೆದ್ದು ಶೇಷ ಶಯನನ ಹೇಳು. ನಾನು ತುಂಬಿ ಕೊಡ್ತೀನಿ ಅಂತ ಇಲ್ಲ, ನೀನೇ ತುಂಬ್ಕೋ, ನೀನೇ ಹೆಪ್ಪ, ನೀನೇ ಬೆಣ್ಣೆ ತೆಗಿ, ನೀನೇ ತಿನ್ನು. ನಮ್ಗೆ ಕ್ರಿಯೆ ಹೇಗೆ, ಪದ ಹೇಗಿದೆ ನೋಡಿ, ಇಲ್ಲಿ ತುಂಬಿಟ್ಟಿದ್ದೇನೆ ಅಂತಲ್ಲ. ಕಾಸಿದ್ದ ಹಾಲುಗಳ ಕಾವಡಿಯ ತುಂಬಿಟ್ಟು ಲೇಸಾಗಿ ಕೆನೆ ಮೊಸರು ಬೆಣ್ಣೆಯನ್ನು ಮೆದ್ದು ಶೇಷ ಶಯನನ 7 ಸಮುದ್ರ ಮಥನವ ಮಾಡು. ನಂದೇನೂ ಕೆಲಸ ಇಲ್ಲ ಅಲ್ಲಿ, ಖಾಲಿ ಕಾವಡಿ ತಂದಿದ್ದೆ, ಈ ದೇಹ ತಂದಿದ್ದೇನೆ ನನ್ನ ಕಡೆಗೆ, ನಿನ್ನ ಮುಂದೆ ಒಪ್ಪಿಸಿದ್ದೇನೆ, ಅದು ಖಾಲಿ ಇದೆ. ಎಷ್ಟು ಚಂದ ಹೇಳ್ತಾರೆ ಅಂದರೆ, ಅನುಭವದ ಹಾಲಿನಿಂದ ತರಬೇಕಾದವನು ನಾನು, ಖಾಲಿ ಕಾವಡಿ ತಂದಿದ್ದೇನೆ, ನೀನೇ ಅದರೊಳಗೆ ಅನುಭವದ ಬಿಸಿ ಹಾಲನ್ನು ಹಾಕು. ನಮಗೆ ಭಗವಂತ ಕೊಡೋದೇ ಅನುಭವ ಜೀವನದಲ್ಲಿ. ಎಷ್ಟೋ ಸಲ ಅಂತೀವಿ ಅಲ್ಲಿ ಭಗವಂತ ವಹಿಸ್ಕೊಟ್ಟ ಅವಕಾಶ ಇದನ್ನು ಅಂತೀವಿ. ಜೀವನದಲ್ಲಿ ಬರುವಂಥ ಎಲ್ಲ ಅನುಭವಗಳನ್ನು ಭಗವಂತನೇ ಕೊಡ್ತಾನೆ ಅಂತ ನಂಬಿಕೆ. ಅದಕ್ಕೆ ಹೇಳೋದು, ಅವನ ಮುಂದೆ ಬಂದಿದ್ದೇನಪ್ಪ, ಖಾಲಿ ಕಾವಡಿ ತೊಗೊಂಡು ಬಂದಿದ್ದೇನೆ,
ಖಾಲಿ ಗಡಿಗೆ ಮಡಿಗೆ ತೊಗೊಂಡಿದ್ದೆ, ಅದರೊಳಗೆ ಪಕ್ವಾನುಭವನ ಬಿಸಿ ಹಾಲನ್ನು ಹಾಕು, ನೀನೇ ಹೆಪ್ಪು ಹಾಕು, ಅದನ್ನು ಕೆನೆ ಮೊಸರು ಮಾಡು, ಆ ಕೆನೆ ಮೊಸರನ್ನು ಕಡೆದು ಬೆಣ್ಣೆ ತೆಗೆ, ಆ ಬೆಣ್ಣೆನ ನೀನೇ ಮೆದ್ದು ಏಳು ಅಂತ. ಯಾಕೆ ಹಾಕ್ತೀವಿ ಅದನ್ನು? ಅದು ನಾನೇ ಯಾಕೆ ಮಾಡಲ್ಲ ಅಂತ ಭಾಳ ಚಂದ ಹೇಳ್ತಾರೆ ಅದನ್ನು. ಈ ಹಾಲನ್ನು ತರೋದು ಹೆಪ್ಪು ಹಾಕೋದು ಎಲ್ಲ ನಾನು ಮಾಡೋ ಕೆಲಸ ಅಲ್ಲ, ನಾನು ಮಾಡೋಕ್ಕಾಗೋದು ಇಲ್ಲ. ಯಾಕಂದರೆ ತೃಣಮಪಿ ನ ಚಲತಿ, ನೀನು ಹೇಳಿದೆ ಹೊತ್ತು ಯಾವುದೂ ಆಗಲ್ಲ. ತೇನ ವಿನ ತೃಣಮಪಿ ನ ಚಲತಿ, ಆಗೋದಿಲ್ಲ. ಅದಕ್ಕೆ ಹೇಳ್ತಾರೆ ನ ಋತೆ ತತ್ಕ್ರಿಯತೆ ಕಿಂಚನಾರೆ ಅಂತ ಋಗ್ವೇದದ ಮಾತನ್ನು ಹೇಳ್ತಾರೆ ಬನಂಜಿಯವರು. ದೂರದ ಕೆಲಸಗಳನ್ನಾಗಲಿ, ನನ್ನ ಹತ್ತಿರದ ಕೆಲಸಗಳನ್ನಾಗಲಿ, ನನ್ನೇ ಅಂತರಂಗದ ಕೆಲಸಗಳನ್ನಾಗಲಿ ಇನ್ನು ಮಾಡ್ಕೊಳ್ಳೋಕ್ಕಾಗಲ್ಲ ನನಗೆ, ನಾನು ಸಮರ್ಥನಲ್ಲ. ಎಷ್ಟೋ ಸಲ ಅನ್ಕೋತೀವಿ ನಮ್ಮ ಜೀವನದಲ್ಲಿ ಇದನ್ನು ಮಾಡಬೇಕು ಅಂತೀವಿ, ಆಗತ್ತೆ ಅನ್ನೋ ಕ್ಷಣದಲ್ಲಿ ತಪ್ಪೋಗುತ್ತೆ. ತಗಮಗೆ ಆಗಿರ್ಬೇಕು, ನಮ್ಮ ಅನುಭವ ಆಗಿರುತ್ತೆ. ಇದು ಆಗ್ಬಿಡುತ್ತೆ, ಇನ್ನೇನು ತೊಂದರೆ ಇಲ್ಲ ಅಂದಾಗ ಯಾವುದೋ ಒಂದು ಬಂದು ನಿಂತು ಹೋಗುತ್ತೆ. ಇನ್ನೊಂದು ಆಗಲಿಕ್ಕಿಲ್ಲ ಬಿಡುವಂಥದ್ದು ತಕ್ಷಣ ಆಗಿರುತ್ತೆ. ಅವಂತೀವಿ ಭಗವಂತನ ಕೃಪೆ ಆಯ್ತಿದ್ದು ಅಂತೀವಿ. ಅಂದರೆ ನಾನಾಗೆ ಮಾಡ್ಕೋತೀನಿ ಅಂತ ಅನ್ನೋಂಗಿಲ್ಲ. ಇವನು ಗೊತ್ತಿರಬೇಕು, ತೀರ್ಥಯಾತ್ರೆಗೆ ಹೋಗ್ಬೇಕಾದ್ರೆ ಜನ ಹೇಳ್ತಾರೆ ನಾವು ಕಾಶಿಗೆ ಹೋಗ್ತೀವಿ ಅಂತನಲ್ಲ, ಭಗವಂತ ಕರೆಸ್ಕೊಂಡ್ರೆ ಹೋಗ್ತೀವಿ ಅಂತಾನೆ. ನಾವು ನೋಡಿದ್ದೀವಿ ಇಲ್ಲಿ ಬದ್ರಿ ಯಾತ್ರೆಗೆ ಎಷ್ಟು ಜನ ಅಲ್ಲಿವರೆಗೆ ಹೋಗಿ ವಾಪಸ್ ಬಂದಿದ್ದಾರೆ ದರ್ಶನ ಆಗಲಾರ್ದೆ. ಕೆಲವು ಸಲ ಪ್ಲಾನೇ ಮಾಡಿರಲ್ಲ, ಬದ್ರಿ ದರ್ಶನ ಆಗಿ ಹೋಗುತ್ತೆ ಒಂದ್ಸಲ. ಹಾಗಾಗೋದು ಭಗವಂತನ ಕೃಪೆಯಿಂದ ಆಗುವಂಥದ್ದು. ಅದಕ್ಕೆ ದಾಸರು ಎಷ್ಟು ಒತ್ತಿ ಹೇಳ್ತಾರೆ ಅಂದರೆ, ಈ ಕಾವಡಿಗೆ ಜೀವನಾನುಭವದ ಹಾಲನ್ನು ನೀನೇ ತುಂಬು. ಯಾಕಂದರೆ ನಾನು ತುಂಬಿದ್ದೇನೆ, ಅಹಂಕಾರ ಬಂದರೆ ಹುಳಿ ಮಧ್ಯೆ ಆಗ್ತದೆ ಅಂತ. ಚೆನ್ನಾಗಿದೆ ನೋಡಿ ಮಾತದು. ನಾನು ಮಾಡಿದ್ದೇನೆ ಅಂತ ಅಹಂಕಾರ ಬಂದರೆ ಅದು ಹಾಲು ಹೋಗಿ ಹುಳಿ ಮಧ್ಯೆ ಆಗ್ತದೆ ಅಂತ. ತುಂಬಿದ ಹಾಲು ಉಳಿದು ಕೆಡದ ಹಾಗೆ ನೀನೇ ಹೆಪ್ಪು ಹಾಕು. ನನಗೆ ಹೆಪ್ಪು ಹಾಕೋದು ಬರಲ್ಲ, ಅದು ಹೆಪ್ಪು ಹಾಕೋದಂದ್ರೆ ಮುಂದೆ ಹೇಳ್ತೀನಿ ಹೇಗಿದೆ ಅಂತ. ನೀನೇ ಹೆಪ್ಪು ಹಾಕು, ಆ ತೆಗೆದಂಥ ಬೆಣ್ಣೆ ನಿನಗೆ ಮೀಸಲು ಅಂತ. ನನ್ನಿಂದ ಯಾವುದೂ ಆಗಲ್ಲ, ಎಲ್ಲವನ್ನೂ ನೀನೇ ಮಾಡಬೇಕು, ಖಾಲಿ ಗಡಿಗೆ ತಂದಿದ್ದೇನೆ ಅಷ್ಟೇ ನಾನು. ಮತ್ತು ಅವ್ರು ಹೆಂಗೆ ತಿನ್ನಬೇಕು ಅದನ್ನು, ಬೆಣ್ಣೆ ತಿನ್ನೋದು ಹೆಂಗೆ ತಿನ್ಬೇಕು ಭಗವಂತ ಅಂತ. ಪದ ನೋಡಿ ಎಷ್ಟು ಚೆನ್ನಾಗಿದೆ ಅದು. ಒಂದೊಂದು ಅಕ್ಷರವನ್ನು, ಒಂದು ಪದವನ್ನು ಹೇಗೆ ಬನ್ನಂಜಿಯವರು ಗಮನಿಸ್ತಾರೆ ಅಂದರೆ, ಲೇಸಾಗಿ ಕೆನೆ ಮೊಸರು ಬೆಣ್ಣೆಯ ನೆಮೆದು. ಸುಮ್ಮನೆ ಅನಾಸ್ಥೆಯಿಂದ ಕೊಟ್ಟಿದ್ದಾರಪ್ಪ ತಿಂದು ಚೂರು ಅಲ್ಲ, ಅನಾಸ್ಥೆಯಿಂದ ತಿನ್ನೋದಲ್ಲ, ಅನಾದರದ ತಿನ್ನೋದಲ್ಲ, ಲೇಸಾಗಿ ಸಂತೋಷವಾಗಿ ತೃಪ್ತಿಯಿಂದ ಹೊಟ್ಟೆ ತುಂಬುವವರೆಗೂ ನೀನು ತಿನ್ನಬೇಕು. ಯಾಕೆ ತಿನ್ಬೇಕು ಭಗವಂತ ಅಂತಂದರೆ, ಭಗವಂತನೇ ಬೆಣ್ಣೆಯಿಂದ ಪ್ರೀತಿಯನ್ನು ತೊಗೊಳಿದ್ರೆ ಇನ್ನು ಯಾರು ತೊಗೋತಾರೆ ಅದನ್ನು? ಅದರಿಂದ ನಾನು ತಂದಿದ್ದೇನೆ ಬೆಣ್ಣೆನ, ನೀನೇ ಮಾಡಿಕೊಂಡಂಥ ಬೆಣ್ಣೆ, ಅದನ್ನು ತಿಂದು ನನಗೆ ಫಲ ಕೊಡು ಅಂತ ಹೇಳ್ತಾರೆ. ನೀನು ಒಲಿಸಿ ಬಿಡಬೇಕು ಅನ್ನೋ ನನಗೆ ಛಲ ಇಲ್ಲ, ನಿನ್ನ ಕರ್ತವ್ಯ ಅದು. ನೀ ಒಲಿಬೇಕು ಅಂತ ಹಂಬಲ ನನಗಿದೆ, ನೀ ಒಲದೇ ತೀರಬೇಕು ಅಂತ ಹಠ ನನಗೇನಿಲ್ಲ. ನಿನ್ನ ಕೆಲಸ ಒಲಿಬೇಕಾದದ್ದು. ಎಷ್ಟು ಚೆನ್ನಾಗಿದೆ ನೋಡಿ, ಕರ್ತವ್ಯ ನಿಂದು, ಅಪೇಕ್ಷೆ ನಂದು. ಹಂಬಲ ತೀವ್ರವಾಗಿದೆ, ಒಲಿಸೋದು ನಿನ್ನ ಕೆಲಸ. ನಾವು ಸಾಮಾನ್ಯವಾಗಿ ಭಗವಂತ ಮಾಡಲಿಲ್ಲ, ತೊಂದರೆ ಆದಾಗ ಭಗವಂತನ ಕಣ್ಣಿಲ್ಲ ಕಿವಿ ಇಲ್ಲ ಅಂತೆಲ್ಲ ಹೇಳ್ತೀವಿ ನಾವು. ಹಾಗಲ್ಲ, ನಿಮ್ಮ ಶ್ರದ್ಧೆ ಬಲವಾಗಿದ್ದರೆ ಭಗವಂತ ಖಂಡಿತವಾಗಿ ಬರ್ತಾನೆ ಅಂತ. ನಾನೇ ಒಂದು ಕಡೆಯಲ್ಲೂ ಬರೆದಿದ್ದೆ ಅದನ್ನು. ನನ್ನ ಊರಿಗೆ ಹೋಗಿದ್ದೆ ನಾನು, ಬಿಳಿಗಿ ಅಂತ ಊರು, ನಮ್ಮ ಬಾಗಲಕೋಟೆ ಹತ್ರ ಒಂದು ಬಿಳಿಗಿ ಅಂತ ಹಳ್ಳಿ. ನಾನು ಇಬ್ಬರು ಮಕ್ಕಳು ಕರ್ಕೊಂಡು ಹೋಗಿದ್ದೆ ರಜೆಗೆ. ಹೋಗಿ ಹೊರಡುವಾಗ ಮಕ್ಕಳು ಓಡಾಡ್ತಿ, ದೊಡ್ಡ ಮನೆ, ಭಾಳ ದೊಡ್ಡ ಮನೆ ಅದು. ಸುಟ್ಕೇಸ್ ಇಟ್ಕೊಂಡು ಕಾರ್ ಡಿಕ್ಕಿಯಲ್ಲಿ ಹಾಕಬೇಕು ಅಂತ ಹೋಗ್ತಾ ಇದ್ದೆ. ಎರಡನೇ ಮಗ ಕಾಣಿಸ್ತಿಲ್ಲ, ಸಣ್ಣವನು, 1.5 ವರ್ಷ ಇರಬೇಕು, 1.25 ವರ್ಷ. ಎಲ್ಲಿ ಹೋದ ಅವನು? ಮನೇಲಿ ಹುಡುಕಾಡ್ತಾ ಇದ್ವಿ, ಎಲ್ಲಿ ಹೋದ ನೋಡು. ನಾನು ಹೇಗೋ ಸುಟ್ಕೇಸ್ ಇಟ್ಕೊಂಡು ಕಾರಲ್ಲಿ ಹಾಕಬೇಕು ಅಂತ ಹೊರಗೆ ಹೋಗ್ತೀನಿ. ಮುಖ್ಯ ಬಾಗಿಲ ದಾಟಿದ ಮೇಲೆ ಹೊರಗಡೆ ಹೋದರೆ 2 ಕಟ್ಟೆ ಇರುತ್ತೆ, ನಮ್ಮ ಕಡೆ ಎಲ್ಲ ಕಲ್ಲಿನ ಕಟ್ಟೆ 2 ಕಡೆ. ಸಾಯಂಕಾಲ ಹೆಣ್ಮಕ್ಳು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಎಡಗಡೆ ಕಟ್ಟೆ ಮೇಲೆ ನಿಂತಿದ್ದ ಅವನು. ನಾನು ಹೆಂಡತಿ ಕೂಗಿದೆ, ಇಲ್ಲೇ ಇದ್ದಾನೆ ಬಿಡು, ಅವ್ನು ಹುಡುಕ್ಬೇಡ, ಅವ್ನು ಇಲ್ಲಿದ್ದಾನೆ ಅಂತ ಹೇಳಿದೆ. ಅವನನ್ನು ನೋಡಿದವನು ಏನು ಮಾಡಿದ ಅಂದರೆ ಅಪ್ಪ ಅಂತ ಹಾರ್ಕೊಂಡ್ಬಿಟ್ಟ. ನಾನು 2 ಕೈಯಲ್ಲಿ ಸುಟ್ಕೇಸಿದೆ. ನಾನು ಹಿಡ್ಕೊಳ್ಳೋದೇ ಹೋದರೆ ಅವ್ರ ಮುಖ ಹೋಗಿ ಎದುರಿಗೆ ಕಟ್ಟೆ ಬಡಿತಿತ್ತು, ಪೆಟ್ಟಾಗ್ತಿತ್ತು. ಒಂದು ಕ್ಷಣ ಎದೆ ಬಡ್ತಾ ನಿಂತೋಯ್ತು. ಟಕ್ಕಂತ ಸೂಟ್ಕೇಸ್ ಬಿಟ್ಟು ಗಪ್ಪ ಅಂತ ಹಿಡ್ಕೊಂಡೆ ಅವನು. ಹಿಡ್ಕೊಂಡು ಏನೋ ನೀನು ಹಿಂಗೆ ಹಾರ್ಕೊಂಡ್ಬಿಟ್ಟಲ್ಲೋ, ಹಿಡ್ಕೊಳ್ದೆ ಹೋದ್ರೆ ಮುಖ ಬಡಿತಿರ್ಲಿಲ್ವ ಕಲಿಗೆ ಅಂತಂದೆ. ಆ ಮಗು ಹೇಗೆ ನಗಬೇಕು ಹಾಗೆ ನಕ್ಬಿಟ್ಟು ಹೇಳ್ದ, ನೀನು ಹಿಡ್ಕೋತಿ ಅಂತ ಗೊತ್ತಿತ್ತು ಅಂತ. ಅವನಿಗೆ ಖಾತ್ರಿ ಇರ್ತಾನೆ ಹಿಡ್ಕೋತೀನಿ ಅಂತ. ಹಾರ್ಕೊಳ್ಳೋದು ಅವನ ಜವಾಬ್ದಾರಿ, ಹಿಡ್ಕೊಳ್ಳೋದು ನನ್ನ ಜವಾಬ್ದಾರಿ ಅಲ್ವಾ? ಇದು ನಮಗೆ ಹೆಂಗಾಗಿರ್ಬೇಕಾದ್ರೆ ಭಗವಂತನಿಗೆ ಏನಾಗಬೇಕು. ಅದಕ್ಕೆ ಇಲ್ಲಿ ಹೇಳ್ತಾರೆ, ಭಾಳ ಚಂದ ಹೇಳ್ತಾರೆ, ನಾನೇನು ಮಾಡಲ್ಲಪ್ಪ, ಖಾಲಿ ಗಡಿಗೆ ತಂದಿದ್ದೆ, ಮುಂದೆ ಕೂತಿದ್ದೆ,
ಅದರ ಅನುಭವ. ಹಾಲು ಹಾಕೋದು ನಿಂದೇ ಕೆಲಸ, ಹೆಪ್ಪು ಹಾಕೋದು ನಿಂದೇ ಕೆಲಸ, ಬೆಣ್ಣೆ ಕಡಿಯೋದು ನಿಂದೇ ಕೆಲಸ, ತಿನ್ನೋದು ನಿಂದೇ ಕೆಲಸ. ತಿನ್ನಬೇಕಾದ್ರೆ ಧೋರಣೆ ಬೇಡ, ಎಲ್ಲ ನಾನೇ ಮಾಡ್ಕೊಂಡಿದ್ದೀನಿ ಅಂತಲ್ಲ, ಪ್ರೀತಿಯಿಂದ ತಿನ್ನು, ಲೇಸಾಗಿ ತಿಂದು ನಿನ್ನ ಮೇಲೆ ನನ್ನ ಮೇಲೆ ಕೃಪೆ ಕೊಡು ಅಂತ. ಭಾಳ ಚೆನ್ನಾಗಿದೆ ಅದು. ಮುಂದೆ ಶೇಷಶಯನನೇ ಏಳು ಅಂತ, ಅದು ಸಾಕು. ಶೇಷಶಯನ ಅಂದರೆ ಯಾರು? ನಾರಾಯಣ ಹಾಲಿನ ಸಮುದ್ರದಲ್ಲಿ ಮಲ್ಕೊಂಡಿದ್ದಾನೆ. ಕಲ್ಪನೆ ಮಾಡ್ಕೋಬೇಕು, ದೊಡ್ಡ ಹಾಲಿನ ಸಮುದ್ರದಲ್ಲಿ ಹಾವಿನ ಮೇಲೆ ಮಲ್ಕೊಂಡಿದ್ದಾನೆ. ಅದು ನಮ್ಮ ಮಾಸ್ತಿಯವರು ಭಾಳ ಚಂದ ಹೇಳ್ತಾರೆ. ಮಾಸ್ತಿಯವರು ನಿನ್ನೆ ವಿಷ್ಣು ಸಹಸ್ರನಾಮ ಹೇಳ್ಬೇಕಾದ್ರೆ ನೆನಪಾಗಿತ್ತು ನನಗೆ. 50ನೇ ಶ್ಲೋಕ ವತ್ಸಲು ವತ್ಸಲು ವತ್ಸಿ ಅಂತಂದಲ್ಲ, ಅದ್ರ ಬಗ್ಗೆ ಹೇಳ್ತಾರೆ. ಮುಳುಬಂದು ನಮ್ಮ ಪುತಿ ನರಸಿಂಹಾಚಾರ್ಯರು ಮೇಲ್ಕೋಟೆಯಲ್ಲಿ ಚಲೋ ನಾರಾಯಣ ಮೂರ್ತಿಗೆ ಅಭಿಷೇಕ ಮಾಡಬೇಕು. ಅಭಿಷೇಕ ಮಾಡೋ ಇಬ್ಬರು ಆಚಾರ್ಯ ಇದ್ದರಂತೆ, ಹಿರಿಯ ಆಚಾರ್ಯೊಬ್ಬರು, ಕಿರಿಯ ಆಚಾರ್ಯೊಬ್ಬರು. ಹಿರಿಯ ಆಚಾರ್ಯ ಎಲ್ಲ ಶಾಸ್ತ್ರಗಳು ಚೆನ್ನಾಗಿ ಗೊತ್ತು, ಹೇಗೆ ಪೂಜೆ ಮಾಡಬೇಕು ವಿಧಾನ ಎಲ್ಲ ಗೊತ್ತು, ಕರೆಕ್ಟಾಗಿ ಮಾಡ್ತಿದ್ರು, ಮಂತ್ರ ಹೇಳಿ ಮಾಡ್ತಿದ್ರು. ಈ ಕಿರಿಯ ಆಚಾರ್ಯಗೆ ಸ್ವಲ್ಪ ಅಷ್ಟಕ್ಕಷ್ಟೇ. ಹಿರಿಯ ಆಚಾರ್ಯ ರಜೆ ಹಾಕಿದಾಗ ಇವ್ರು ಕಿರಿಯ ಆಚಾರ್ಯ ಅಭಿಷೇಕ ಮಾಡೋರಂತೆ. ಎಲ್ಲ ಹೋಗಿರೋದು ಕಂಪ್ಲೇಂಟ್ ಮಾಡಿದ್ರಂತೆ ಶೃಂಗೇರಿ ಗುರುಗಳಿಗೆ, ಏನು ಬರಲ್ಲ, ಮಂತ್ರನೇ ಬರಲ್ಲ ಇವರಿಗೆ, ಸುಮ್ಮನೆ ಇಟ್ಟಿದ್ದೀರಿ ಕಿರಿಯ ಆಚಾರ್ಯ, ತೆಗೆದುಬಿಡಿ ಇವ್ರನ್ನ, ನಾನು ನೋಡ್ತೀನಿ ಅಂದರು. ಒಂದು ದಿವಸ ಬಂದು ಹಿಂದೆ ಕಂಬದ ಹಿಂದೆ ಕೂತಿದ್ರಂತೆ ಗುರುಗಳು. ಈ ಚಿಕ್ಕ ಕಿರಿಯ ಆಚಾರ್ಯರು ಅಭಿಷೇಕ ಮಾಡ್ತಾಯಿದ್ರು. ಅಭಿಷೇಕ ಮಾಡ್ತಾ 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 ಒಂದೇ ಸಮ ಅಳೋರು, ಕಣ್ಣಲ್ಲಿ ನೀರು ಬರ್ತಾ ಇತ್ತಂತೆ. ಅಳ್ತಾ ಅಳ್ತಾ ಅಭಿಷೇಕ ಮಾಡ್ತಿದ್ರಂತೆ. ಹೊಚ್ಚಲೋ ಹೊಚ್ಚಲೋ ಹೊಚ್ಚಿ ಅನ್ನೋರು ಬರಲ್ಲ ಅವರಿಗೆ, ಇವರು ಹೊಚ್ಚ ಆಳೋ ಹೊಚ್ಚಳೋ ಹೊಚ್ಚಿ ಅಂತ ಮಂತ್ರ ಅನ್ನೋದು, ಹೊಚ್ಚ ಆಳೋ ಹೊಚ್ಚಳೋ ಹೊಚ್ಚಿ ಅಂತ. ಗುರುಗಳಿಗೆ ನೋಡಿ ಹೆಂಗಂತ ಮಂತ್ರ ಅಂತ, ಸರಿ ಅಂತ ನೀವು ಕೂತ್ಕೊಂಡಿದ್ರು. ಅಭಿಷೇಕ ಎಲ್ಲ ಆದಮೇಲೆ ಕಿರಿಯ ಆಚಾರ್ಯ ಹೊರಗೆ ಬಂದರು. ಗುರುಗಳು ನೋಡಿದರು, ದೀರ್ಘದಂಡ ನಮಸ್ಕಾರ ಮಾಡಿದರು. ನಾವು ಗೊತ್ತಾಗಲಿಲ್ಲ ತಾವು ಬಂದದ್ದು, ತಪ್ಪಾಗಿದೆ ಕ್ಷಮಿಸಿ ಅಂತ. ತಪ್ಪು ಪ್ರಶ್ನೆ ಇಲ್ಲ. ನೀವು ಅಭಿಷೇಕ ಮಾಡುವಾಗ ಅಳ್ತಾ ಇದ್ರಲ್ಲ, ಯಾಕೆ ಅಳ್ತಾ ಇದ್ರಿ, ಯಾಕೆ ಅಳ್ತಾ ಇದ್ರಿ? ನನಗಳು ಬಂದ್ಬಿಡುತ್ತೆ ಗುರುಗಳೇ. ಯಾವಾಗ? ಯಾಕೆ? ಮೊದಲೇ ಅವನು ಹಾಲಿನ ಸಮುದ್ರದಲ್ಲಿ ಮಲ್ಕೊಂಡಿದ್ದಾನೆ, ಬಿಸಿ ಇಲ್ಲ ಹಾಲು, ತಂಪು ಹಾಲು. ಅದು ಹಾವಿನ ಮೇಲೆ ಮಲ್ಕೊಂಡಿದ್ದಾನೆ, ಹಾವಿನ ಮೈ ತಂಪು. ಅವನು ಏನು ಬಟ್ಟೆ ಹಾಕ್ಕೊಂಡಿದ್ದ, ಬರಿ ಮೇಲೆ ಮಲ್ಕೊಂಡಿದ್ದಾನೆ. ಆ ಲಕ್ಷ್ಮಿ ಪಕ್ಕದಲ್ಲೇ ಕೂತಿದ್ದಾಳೆ, ಕಾಲ ಹತ್ರ ಹೊಚ್ಚಬೇಕಾಗಿಲ್ಲ ಅವನಿಗೆ, ಒಂದೇನು ಹೊಚ್ಚಬೇಕಲ್ಲ ಅವನಿಗೆ, ಚಳಿ ಆಗಲ್ಲ ಅವನಿಗೆ. ಕಣ್ಣು ಮುಚ್ಕೊಂಡು ಸುಮ್ಮನೆ ಕೂತಿದ್ದಾಳೆ ಕಾಲ ಹತ್ರ. ಅದಕ್ಕೆ ನನಗೆ ಚಿಂತೆ, ಆ ಹೊಚ್ಚಿದ್ದಾಳೋ ಇಲ್ಲೋ, ನನಗೆ ಅಭಿಷೇಕ ಮಾಡುವಾಗ ಪಾಪ ಎಷ್ಟು ಕಷ್ಟ ಅವನಿಗೆ ಅಂತ ಅಳು ಬರುತ್ತೆ ಅಂತಿದ್ರಂತೆ. ಹಾಗೆ ಇವರು ಶೇಷಶಯನನೇ ಹೇಳು, ನೀನು ಮೊದಲೇ ತಂಪಾದ ಹಾಲಲ್ಲಿ ಮಲ್ಕೊಂಡಿದ್ಯಪ್ಪ, ಹಾವಿನ ಮೇಲೆ ಮಲ್ಕೊಂಡಿದ್ಯಾ ನೀನು. ನನ್ನ ಕರ್ಮ ನೋಡು, ಹಾಲಿನ ಸಮುದ್ರದಲ್ಲೇ ಮಲ್ಕೊಂಡವರ ಮುಂದೆ ಖಾಲಿ ಕಾವಡಿ ತಂದಿದ್ದೇನೆ, ಹಾಲು ತೊಗೊಂಬಂದಿದ್ದೇನೆ. ಸೂರ್ಯನಿಗೆ ಹಣತೆ ತೋರಿಸೋದು ಹಾಗೆ ಅಲ್ವಾ? ಹಾಲಿನ ಸಮುದ್ರದಿಂದ ನಾನು ಹಾಲಿನ ಗಡಿಗೆ ತಂದಿದ್ದೀನಿ, ಅದಕ್ಕೇನು ಮಾಡಬೇಕು? ಸಮುದ್ರ ಮಥನ ಮಾಡು. ಇದು ಒಳ್ಳೆ ಪ್ರಶ್ನೆ. ಬನ್ನಂಜಿಯವರು ಎಷ್ಟು ಚಂದ ಮಾಡ್ತಾರೆ ಅದನ್ನು. ಅಂದರೆ ಸಮುದ್ರ ಮಂಥನ ಯಾಕೆ ಮಾಡಬೇಕು? ಇವಾಗ ಮಾಡಿದ್ದಾಯ್ತಲ್ಲ, ದಿನ ಮಾಡ್ತಾರೆ ಸಮುದ್ರ ಮಂಥನ. ಯಾವಾಗಾದರೂ ಮಾಡಿದ್ದಾಯ್ತು, ಎಲ್ಲ ಬಂದದ್ದಾಯಿತು, ಸೃಷ್ಟಿ ಆಯಿತು, ಎಲ್ಲ ಆಯಿತು, ಮತ್ತೇನು ಸಮುದ್ರ ಮಂಥನ ಮಾಡೋದು? ದಿನಾಲೂ ಅದನ್ನೇ ಕೇಳ್ಬೇಕು ನಾವು. ದಿನ ಸಮುದ್ರ ಮಂಥನ ಮಾಡೋಕ್ಕಾಗತ್ತಾ? ಹಾಗಾದರೆ ಹೋದಂಥ ಸಮುದ್ರ ಮಂಥನ ಮತ್ತೆ ಬೆಳಗ್ಗೆ ಮಾಡಬೇಕಾಗಿತ್ತು. ಅಂದರೆ ಎರಡು ನೆಲೆಯಲ್ಲಿ ವರ್ಕ್ ಆಗ್ತದೆ. ಭಾಳ ಚಂದ ತಿಳ್ಕೊಬೇಕಿದೆ. ಮೇಲ್ನೋಟಕ್ಕೆ ಸಮುದ್ರ ಮಂಥನ ಮಾಡಿದವು ನೀನು ಅಂತ ಹೊಗಳಿದ ಹಾಗೂ ಆಯಿತು. ಎರಡನೇದು ಇವತ್ತು ಮಾಡು ಅಂತ. ಶೇಷಶಯನನ ಹೇಳು, ಸಮುದ್ರ ಮಂಥನವ ಮಾಡು. ಯಾವ ಸಮುದ್ರ ಮಂಥನ ಮಾಡಬೇಕು? ಅವನು ಎಲ್ಲಿದೆ ಸಮುದ್ರ, ಯಾವ್ದು ಮಾಡಬೇಕು? ಇಲ್ಲಿ ಇದು ಅಧ್ಯಾತ್ಮದ ಸಮುದ್ರ ಮಂಥನ ಅಂತ ಬನ್ನಂಜಿಯವರು ಹೇಳ್ತಾರೆ. ಬಹಳ ಚಂದದ ಮಾತಿದೆ. ಅದಕ್ಕೆ ಹೇಳಿದ್ವಿ ಪುರಂದರ ಉಪನಿಷತ್ ಅಂತ ಯಾಕೆ ಕರೀತಾರೆ ಅಂದರೆ, ಎರಡು ನೆಲೆಯಲ್ಲಿ ವರ್ಕ್ ಆಗುವಂಥದ್ದು. ಈಗ ಕೆಲವು ದಾಸರ ಹಾಡುಗಳ ಮೇಲೆ ನೋಡಿ ತುಂಬ ಸುಲಭ ಅನಿಸುತ್ತೆ. ಬುದ್ಧಿ ಮಾತು ಹೇಳಿದರೆ ಕೇಳಬೇಕಮ್ಮ ಮಗಳೇ, ಶುದ್ಧಳಾಗಿ ಗಂಡನೊಡನೆ ಬಾಳಬೇಕಮ್ಮ ಅಂತ. ಈ ಹಾಡು ಕೇಳಿದ್ರೆ ಏನು ಅನಿಸುತ್ತೆ? ಮದುವೆಯಾಗಿ ಹೋಗುವಂಥ ಮಗಳಿಗೆ ತಂದೆ ತಾಯಿ ಹೇಳುವಂಥ ಮಾತು. ಬುದ್ಧಿ ಮಾತು ಹೇಳಿದರೆ ಕೇಳಬೇಕಮ್ಮ ಮಗಳೇ, ಶುದ್ಧಳಾಗಿ ಗಂಡನೊಡನೆ ಬಾಳಬೇಕಮ್ಮ ಅಂತ. ಇದಲ್ಲ, ಪುರಂದರದಾಸರಿಗೆ ಯಾಕೆ ಬೇಕಾದ್ರೆ ಎಲ್ಲವನ್ನು ಬಿಟ್ಟು ದಂಡಿಗೆ ಹೇಳ್ಕೊಂಡವರು ಅವರಾಕೆ ಹಾಡು ಹೇಳ್ತಾರೆ. ಇದನ್ನು ಹೋದರೆ ಬನ್ನಂಜಿಯವರು ಎಷ್ಟು ಚಂದ ಅನಲೈಸ್ ಮಾಡಿದ್ದಾರೆ ಅಂದರೆ, ಇದು ಹಾಡು ಅಪ್ಪ ಅಮ್ಮ ಮದುವೆಯಾಗಿ ಹೋಗುವಂಥ ಮಗಳಿಗೆ ಹೇಳಿದ್ದಲ್ಲ. ಇದು ಒಂದು ಜೀವ ಜಗತ್ತಿಗೆ ಬರ್ತಾ ಇದೆ, ಇದು ಪರಮಾತ್ಮ ಹೇಳಿದಂಥ ಸಂದೇಶ. ಜಗತ್ತಿಗೆ ಬರುವಂಥ ಜೀವಕ್ಕೆ ಪರಮಾತ್ಮ ಸಂದೇಶ ಹೇಳ್ತಾನೆ, ನೋಡಪ್ಪ ಆ ಜೀವಕ್ಕೆ ಗಂಡು ಹೆಣ್ಣು ಭೇದ ಇಲ್ಲ, ಹೇಗೆ ಬದುಕಬೇಕು ಜೀವನದಲ್ಲಿ ತಿಳಿದುಕೊಡ್ತಾನೆ ಅಂತ. ಆ ಅರ್ಥ ಹೊಡೆದಾಗ ಪದ್ಯನೇ ಬೇರೆ ಅನಿಸ್ಬಿಡುತ್ತೆ ಅಲ್ಲ. ಹಾಗೆ ಇಲ್ಲಿ ಹೇಳ್ತಾರೆ, ಅಧ್ಯಾತ್ಮದ ಸಮುದ್ರ ಮಂಥನದ ಬೇರೆನೇ ಇದೆ.
ಅದಕ್ಕೆ ಪೂರ್ವಕ್ಕೆ ಬಂದದ್ದಿದು ಸಮುದ್ರ ಮಥನ ಅಂತ. ಜೀವನಾನುಭವದ ಹಾಲಿದೆಯಲ್ಲ, ಆ ತುಂಬಿಕೊಂಡಂಥ ಹೃದಯವೇ ಕ್ಷೀರ ಸಮುದ್ರ. ಜೀವನಾನುಭವದ ಹಾಲನ್ನು ತುಂಬಿಕೊಂಡಂಥ ನಮ್ಮ ಹೃದಯ ಅದೇ ಕ್ಷೀರ ಸಮುದ್ರ. ಅಲ್ಲಿ ನೀನಿದ್ದೀಯಪ್ಪ ಅದರೊಳಗೆ, ಹೃದಯದಲ್ಲಿ ಬಿಂಬರೂಪಿಯಾಗಿ ನೀನಿದ್ದೀಯ ಒಳಗಡೆ. ಆದ್ದರಿಂದ ನೀನು ಕ್ಷೀರ ಸಮುದ್ರ ಶಾಯಿ. ಆ ಸಮುದ್ರ ತಲೆ ಕೆಡಿಸ್ಕೊಳ್ಳಲ್ಲ ನಾನು. ಹೃದಯದಲ್ಲಿರುವಂತಹ ಸಮುದ್ರ ಕ್ಷೀರ ಸಮುದ್ರ, ಅದರಲ್ಲಿ ನೀನು ವಾಸವಾಗಿದ್ಯಾ. ಈಗ ನನಗೇನು ಮಾಡಬೇಕು? ಮಥನ ಮಾಡಬೇಕದನ್ನು. ಮಥನ ಮಾಡಬೇಕಂದ್ರೆ ಎಷ್ಟು ಹಂತಕ್ಕೆ ಹೋಗೋದು ನೋಡಿ, ಒಂದೇ ಸಲ ಮೂಲಾಧಾರದಿಂದ ಸಹಸ್ರಾರದವರೆಗೂ ಏರು ಹಾಗೆ ನೀನು ಸಮುದ್ರ ಮಥನ ಮಾಡಬೇಕು. ಇದು ಎಷ್ಟು ಚಂದ ಪದ್ಯ. ಸಮುದ್ರ ಮಥನ ಮಾಡು ಅಂದರೆ ಆ ಸೆಂಟೆನ್ಸ್ ಎಷ್ಟು ಚೆನ್ನಾಗಿದೆ ನೋಡಿ. ಶೇಷ ಶಯನನ ಏಳು ಸಮುದ್ರ ಮಥನವ ಮಾಡು, ಒಂದು ಸಾಲು. ಪದ ವಿಭಜನೆ ಮಾಡಿ ನೋಡಿ. ಶೇಷ ಶಯನನೇ ಏಳು ಸಮುದ್ರ ಮಥನವ ಮಾಡು. ಶೇಷ ಶಯನನ ಏಳು ಸಮುದ್ರ ಮಥನವ ಮಾಡು. ಎರಡು ಬೇರೆ ಬೇರೆ ಕಲ್ಪನೆ ಕೊಡುತ್ತಲ್ವಾ. ಶೇಷ ಶಯನನ ಏಳು, ಒಂದು ಶೇಷಯನ ಏಳಪ್ಪ ಸಮುದ್ರ ಮಥನ ಮಾಡು ಅಂತ ಹೇಳ್ದಂಗೆ. ಇನ್ನೊಂದು ಶೇಷ ಶಯನನೇ ಅಲ್ಲಿ ಎನ್ಸ್ಕೊಳ್ಳಿ, ಏಳು ಸಮುದ್ರ ಮಥನವ ಮಾಡು. ಎಷ್ಟು ಅದ್ಭುತ ಅದು. ಏಳು ಸಮುದ್ರ ನನ್ನೊಳಗಿದ್ದಾವೆ, ಅದರ ಮಥನ ಮಾಡ್ಬೇಕು ನೀನು. ಏಳು ಸಮುದ್ರ ಯಾವುದು ಅಷ್ಟು ಚೆನ್ನಾಗಿ ಹೇಳ್ಕೊಂಡು ಹೋಗ್ತಾರೆ. ಏಳು ಸಮುದ್ರ ಮಥನಗಳ ಮಾಡು. ಕುಂಡಲಿನಿ ಚಕ್ರ ಅಂತ ಇದೆ, ನಾವು ಯೋಗಶಾಸ್ತ್ರದಲ್ಲಿ ಹೇಳುವ ಹಾಗೆ ನಮ್ಮಲ್ಲಿ 7 ಚಕ್ರಗಳಿದ್ದಾವೆ. ನಮ್ಮ ಬೆನ್ನ ಹುರಿಯಲ್ಲಿ 2 ಇಡ ಮತ್ತು ಪಿಂಗಳ ಅಂತ 2 ನಾಡಿಗಳಿದ್ದಾವೆ. ಅದರ ನಡುವೆ ಸುಷುಮ್ನ ನಾಡಿ ಅಂತಂದಿದೆ. ಅದರ ಮೂಲಕ ಸರ್ಪ ಜನನೇಂದ್ರಿಯದ ಪಕ್ಕದಲ್ಲಿ ಕೂತಿದೆಯಲ್ಲ ಕೆಳಗಡೆ ಮೂಲಾಧಾರದಲ್ಲಿ, ಅದು ಹೇಳಬೇಕು. ಅದೇ ಹೆಡೆ ಮುಚ್ಚಿಕೊಂಡು ಕೆಳಗಡೆ ತಲೆ ಮಾಡಿದ್ದಾಗ ನನ್ನ ಜೀವನ ಪ್ರಪಂಚದ ಐಹಿಕ ಸುಖ ಕಡೆನೇ ಹೋಗ್ತದೆ, ಬರೀ ಲೌಕಿಕ ಸುಖದ ಕಡೆ ಹೋಗ್ತದೆ. ಅದು ಹೇಳ್ಕೊಂಡು ಅಧ್ಯಾತ್ಮದಲ್ಲಿ ಹೇಳಬೇಕು ಅಂದರೆ ಆ ಹಾವು ಎಡೆಮುರಿ ಬಿಚ್ಚಿಕೊಂಡು ಹೆಡೆ ಎತ್ಕೊಂಡು ಹೇಳ್ಬೇಕು. ಸುಷುಮ್ನ ನಾಡಿಯಲ್ಲಿ ಮೇಲೆ ಹೇಳ್ಕೊಂಡು ಬರಬೇಕಾಗಿ ಆ 7 ಹಂತದಲ್ಲಿ ಹೋಗ್ತದೆ. ಅದನ್ನು ಹೇಳ್ತಾರೆ ಅವರು. ಶೇಷ ಶಯನನೇ 7 ಸಮುದ್ರ ಮಥನ ಮಾಡು. ಒಂದೇ ಸಮುದ್ರ ಮಥನ ಅಲ್ಲ, 7 ಕಡೆ ಸಮುದ್ರ ಮಥನ ಮಾಡ್ಬೇಕು ನೀನು. ನಾನು ಮೂಲಾಧಾರದಲ್ಲಿ ಇದ್ದೀನಿ. ಮೊದಲು ಹೇಳ್ತಾರೆ, ಎಷ್ಟು ಚೆನ್ನಾಗಿದೆ ನೋಡಿ. ಮೊದಲು ಮೂಲಾಧಾರ, ಆಮೇಲೆ ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾ, ಸಹಸ್ರಾರ. ಈ 7 ಹಂತಗಳಲ್ಲಿ ಆಗಬೇಕು. ಅಲ್ಲಿ ಪ್ರತಿಯೊಂದು ಜಾಗಕ್ಕೆ ಹೋಗಿ ಮಾಡು ಅಂತ ಹೇಳ್ತಾರೆ. ಅದನ್ನು ಸೈನ್ಸು ಕೊಡ್ತಾರೆ, ತುಂಬ ಸೈನ್ಸ್ ಕೊಡ್ತಾರೆ ಅವರು. ಅದಕ್ಕೆ ನಾವು ಮೂಲಾಧಾರಕ್ಕೆ ಇಂಗ್ಲೀಷಲ್ಲಿ ಏನಂತೀವಿ ಅಂತ, ಮೂಲಾಧಾರಕ್ಕೆ ಗೊನಾಯ್ಡ್ ಅನ್ನೋದು, ಸ್ವಾಧಿಷ್ಠಾನಕ್ಕೆ ಸೆಲ್ಸ್ ಆಫ್ ಲೇಯಿಂಗ್, ಮಣಿಪುರ ಅಡ್ರಿನಲ್ಸ್, ಅನಾಹತ ಥೈಮಸ್ ಎಲ್ಲ ಅದು ಕೊಡ್ತಾರೆ. ಅಂದರೆ ಇದರ ಬನ್ನಂಜ ಗೋವಿಂದಾಚಾರ್ಯ ಅನಾಲಿಸಿಸ್ ನನಗೆ ಯಾಕೆ ಇಷ್ಟ ಆಗುತ್ತೆ ಅಂದರೆ, ವಿಜ್ಞಾನದ ಬಗ್ಗೆ ಆಸಕ್ತಿ ಇರೋರಿಗೂ ಆಸಕ್ತಿ ಬರುತ್ತೆ, ಅಧ್ಯಾತ್ಮದಲ್ಲಿ ಆಸಕ್ತಿ ಇರೋರಿಗೂ ಕೂಡ ಒಂದು ತಿಳುವಳಿಕೆ ಬರುವಂಥದ್ದು ಇರುತ್ತೆ. ಇವು ನೆಲೆಯನ್ನು ಗಮನಿಸ್ಬೇಕು ನಾವು. ಮೂಲಾಧಾರ ಸಮುದ್ರ ಅಂತ ಹೇಳ್ತಾರಲ್ಲ, ಆ ಸಮುದ್ರಕ್ಕೊಂದು ಗುಣ ಇದೆ. ಪ್ರತಿಯೊಂದು ಸಮುದ್ರಕ್ಕೆ ಅದರದೇ ಆದಂಥ ಒಂದು ಗುಣ ಇದೆ ಅಂತ ಹೇಳ್ತಾರೆ. ಮೂಲಾಧಾರದ ಉಪ್ಪಿನ ನೀರಂತೆ. ಮೂಲಾಧಾರದಲ್ಲಿರುವಂಥದ್ದು ಉಪ್ಪಿನ ನೀರು. ಅದಾದಮೇಲೆ ಸ್ವಾಧಿಷ್ಠಾನ ಕೆಳ ಹೊಟ್ಟೆಯದಲ್ಲಿರುವಂಥದ್ದು. ಆ ಸ್ವಾಧಿಷ್ಠಾನ ಚಕ್ರ ಕಬ್ಬಿನ ರಸದ ಕಡಲು. ಯೋಗದಲ್ಲಿ ಹೇಳ್ತಾರೆ, ಮೂಲಾಧಾರ ಇರೋದು ಉಪ್ಪಿನ ನೀರು, ಸ್ವಾಧಿಷ್ಠಾನದಿರೋದು ಕಬ್ಬಿನ ರಸ. ಮೂಲಾಧಾರವನ್ನು ಕಡದಾಗ ಏನಾಗ್ತದೆ, ಉಪ್ಪಿನ ನೀರು ಕಡದಾಗ ಅದು ಕಬ್ಬಿನ ರಸದ ಸಿಹಿ ಬರ್ತದೆ. ಮೊದಲು ಆ ಸಮುದ್ರ ಮಥನ ಆಗಬೇಕು. ಎರಡನೇ ಹಂತ ಬರೋದು ಕಬ್ಬಿನ ರಸ. 3ನೇದ್ದು ನಾಭಿ ಸ್ತರದಲ್ಲಿರುವಂಥ ನಾಡಿ ಚಕ್ರ ಮಣಿಪುರ. ಇದರೊಳಗಿರುವಂಥ 3ನೇ ಕಡಲು ಸುರಾರಸ ಅಂತ, ಹಣ್ಣಿನ ರಸ. ಅದರ ಆಚೆ ಬರುವಂಥ ಹೃದಯದ ಪಕ್ಕದಲ್ಲಿರುವಂಥ ನಾಡಿ ಚಕ್ರ ಅನಾಹತ. ಇದು 4ನೇ ಚಕ್ರ. ಇದು ತುಪ್ಪದ ಕಡಲು. ಒಂದೊಂದು ವಿಶೇಷ ಇದೆ, ಅದಕ್ಕೊಂದು ಹೇಳ್ಕೊಂಡ್ರೆ ಮತ್ತೆ ಜಾಸ್ತಿ ಇದೆ. ಒಂದು ಉಪ್ಪಿನ ನೀರು ಮೊದಲು, ಅದಾದಮೇಲೆ ಕಬ್ಬಿನ ರಸ, 3ನೇದು ಹಣ್ಣಿನ ರಸ, 4ನೇದು ತುಪ್ಪದ ಕಡಲು, 5 ಅದಾದಮೇಲೆ ವಿಶುದ್ಧಿ ಚಕ್ರ, ಗಂಟಲ ಹತ್ರ ಇರುವಂಥದ್ದು ವಿಶುದ್ಧಿ ಚಕ್ರ. ಇದನ್ನು ಇಂದ್ರಯೋನಿ ಅಂತ ಕರೀತಾರೆ. ಇದು ಮೊಸರಿನ ಕಡಲು. ಇದಾದಮೇಲೆ ಮುಂದೆ ಇರುವಂಥದ್ದು ಭ್ರೂ ಮಧ್ಯ, ಹುಬ್ಬುಗಳ ನಡುವೆ ಇರುವಂಥದ್ದು ಆಜ್ಞಾಚಕ್ರ. ಅದಕ್ಕೆ ನಮ್ಮಲ್ಲಿ ಅದನ್ನು ಏಕಾಗ್ರ ಮಾಡಬೇಕಾದ್ರೆ, ಧ್ಯಾನ ಮಾಡಬೇಕಾದ್ರೆ ಮೂತಿನ ತೂರಿಗೆ ನೋಡ್ಕೊಂಡು ಮಾಡಬೇಕು ಅಂತ ಹೇಳ್ತಾರೆ. ಅದು ಇಲ್ಲಿ ಜಾಗೃತ ಆಗಬೇಕು ಅಂತ, ಆಜ್ಞಾಚಕ್ರ ಜಾಗೃತ ಆಗಬೇಕು. ಹಾಗೆ ಒಂದೊಂದೇ ಸಮುದ್ರ ಮಥನ ಮಾಡ್ತಾ ಬಪ್ಪ ನೀನು, ಆ ಕಡಲಿನ ಸ್ವಭಾವನೆ ಬದಲಿ ಆಗ್ತದೆ. ಇಲ್ಲಿ ಆಜ್ಞಾಚಕ್ರ ಬರ್ತದೆ. ಇದಾದಮೇಲೆ ಮತ್ತೆ ಭೂರ್ಚಕ್ರ ಆದಮೇಲೆ ಇದು ಒಳಗಣ್ಣು. ಆಜ್ಞಾಚಕ್ರ ಬಂದಾಗ ನಮ್ಮ ಒಳಗಣ್ಣು ನಿಧಾನ ತೆಗೆಯೋಕ್ಕೆ ಶುರು ಆಗ್ತದೆ.
ಅದಾದ ಮೇಲೆ ತಲೆ ಮೇಲೆ ಸಹಸ್ರಾರ ಚಕ್ರ ಇದೆ, 7ನೇ ಕಡಲು, ಅದು ತಿಳಿನೀರಿನ ಕಡಲು ಅಂತ. ಅಂದರೆ ಸ್ಟಾರ್ಟ್ ಆದದ್ದು ಉಪ್ಪಿನ ನೀರಿನಿಂದ ಶುರು ಆದದ್ದು, ಕೊನೆಗೆ ಮುಗಿಯುವಂಥ ತಿಳಿನೀರಿನ ಕಡಲಿಂದ ಮುಗಿಬೇಕಾದ್ದು. ಒಂದು ಸಲ ಅದಾದರೆ ಅದು ಮುಂದೆ ರಾಡಿ ಆಗೋ ಅವಕಾಶ ಇಲ್ಲ. ತಾವು ಗಮನಿಸಬೇಕಾದ ನೀರು ರಾಡಿ ಆಗೋದು ಯಾವಾಗ ಅಂತ. ಸುತ್ತಲೂ ಮಣ್ಣಿದ್ದಾಗ, ಕೆಳಗಡೆ ಮಣ್ಣಿದ್ದಾಗ ಯಾರಾದರೂ ಕಾಲಿಟ್ಟಲೇ ಅದು ರಾಡಿ ಮೇಲೆ ಬರ್ತದೆ. ಈ ಸುತ್ತಲೂ ಎಲ್ಲ ಸ್ವಚ್ಛವಾಗೇ ಇದೆ, ರಾಡಿ ಅನ್ನೋದು ಒಂದೊಂದು ಕಣ ಕೂಡ ಇಲ್ಲ ಅನ್ನೋದಾದರೆ ಏನು ಓಡಾಡಿದ್ರೂ ಕೂಡ ರಾಡಿ ಆಗಲ್ಲ. ಅದಕ್ಕೆ ಹೇಳ್ತಾರೆ, ಒಂದು ಸಲ ಸಹಸ್ರಾರದ ತಿಳಿನೀರು ಸಿಕ್ಕ ಮೇಲೆ ಮುಂದೆ ಯಾವುದೂ ಬೇಕಾಗಿಲ್ಲ ಅಂತ. ಅದೇ ಥರ ಅವ್ರು ಹೇಳೋದು ತಿರುಪತಿ ಬೆಟ್ಟಗಳು 7. ಅದಕ್ಕೆ 6 ಬೆಟ್ಟಗಳನ್ನು ದಾಟಿ 7ನೇ ಬೆಟ್ಟ ಏರಿದಾಗ ಮಾತ್ರ ಶ್ರೀನಿವಾಸನ ದರ್ಶನ ಆಗುವಂಥದ್ದು. ಅದಕ್ಕೆ 7 ನಾರಾಯಣ 7 ಲಕ್ಷ್ಮೀ ರಮಣ ಅಂತ ಹೇಳಿ ಕೆಳಗೆ ಬೆಳಗಾಯಿತು, ಸಮುದ್ರ ಮಥನ ಮಾಡು. ಈಗ ನಾನು ದೇಹದಲ್ಲಿರುವಂತಹ ಕಡಲಗಳನ್ನು ಸಮುದ್ರ ಮಥನ ಮಾಡಿ, ಆಗ ಹೇಳಿದ್ದಲ್ಲ ಶೇಷ ಶಯನನೇ 7 ಸಮುದ್ರ ಮಥನವ ಮಾಡು. 7 ಸಮುದ್ರ ಮಥನ ಮಾಡಿದಾಗ ತಿಳಿನೀರು ಸಿಕ್ತು. ಹಾಗೆ 6 ಬೆಟ್ಟಗಳನ್ನು ಏರ್ಕೊಂಡು 7ನೇದನ್ನು ಏರಿದಾಗ ಆ ಬೆಟ್ಟವೇ ವೇಂಗಡ ಅಥವಾ ವೇಂಗಳ ಅಂತ ಕರೀತಾರೆ. ಆ ವೇಂಗಳ ಆದ್ದರಿಂದ ಅದು ವೆಂಕಟ ಅಂತೂ ಕರೀತಾರೆ. ಆದ್ದರಿಂದ ನೀನು ವೆಂಕಟಾಚಲ. ನೀನು ವೆಂಕಟಾಚಲ ಯಾಕಾಗಿದ್ದೆ ಅಂದರೆ ಇದೆಯಾ, ಬೆಟ್ಟದ ಒಡೆಯ ನೀನು, ಕಡಲಿನ ಒಡೆಯ. ಮುಂದೆ ಹೇಳ್ತಾರೆ, ಈ ಎಲ್ಲ ಆಧಾರಗಳನ್ನು ಏರಿಸಿ ಮೇಲೆ ಹೇಳಿದಾಗ ದೇಶ ಕೆಂಪಾಯಿತು ಎಳಯ್ಯ ಅಂತ ಹೇಳುವಂಥದ್ದು. ದೇಶ ಕೆಂಪಾಗುವುದಂದ್ರೆ ಏನು? ಅರುಣೋದಯ ಆದಾಗ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಹೊರಗೆ ಬಂದರೆ ಆಕಾಶ ಸೂರ್ಯನು ಜಸ್ಟ್ ಬರ್ತಿದ್ದಾನೆ ಮೇಲೆ, ಆ ಬಣ್ಣ ಇರುತ್ತೆ ನೋಡಿದ್ದಂತ ಅದ್ಭುತವಾದಂಥ ಕೇಸರಿ ಬಣ್ಣ, ಕೆಂಪು ಬಣ್ಣ ಬರುತ್ತೆ. ದೇಶ ಕೆಂಪಾಯಿತು ಎಳಯ್ಯ ಅಂತ. ಅದಕ್ಕೆ ಬನ್ನಂಜಿಯವರು ಹೇಳ್ತಾರೆ, ಹೊರಗಿನ ದೇಶ ನೋಡ್ತಿರಲ್ಲ, ಒಳಗೊಂದು ದೇಶ ಇದೆ. ಆ ದೇಶದ ಸಾಧನ ಒಳಗೆ ಆಜ್ಞೆ ದೊರಕ್ತದಂತೆ. ಕೆಂಪಾಗೋ ಸಮಯ ಅಂದರೆ ಸೂರ್ಯ ಬರುವಂಥ ಕಾಲ. ಶಯನ ಹಾಲಿನಲ್ಲಿ ಮಲ್ಕೊಂಡಂಥ ಶೇಷ ಶಯನ ಏಳುವಾಗ ಆ ಬೆಳಕು ಬರ್ತದೆ. ಬೆಳಕು ಬರೋದು ಹೊರಗೆ ಅಷ್ಟೇ ಅಲ್ಲ, ನೀನು ಒಳಗಾಗುವಂಥ ಬೆಳಕು. ಆ ಬೆಳಕು ಬಂದಾಗ ಏನಾಗ್ತದೆ ಅಂದರೆ ಬಿಂಬೋದಯ ಆಗ್ತದೆ ಅಂತ. ಇದು ಭಾಳ ಚಂದದ ಮಾತು. ಯಾವಾಗ ನಾವು ಧ್ಯಾನಸ್ಥರಾದಾಗ, ಕೆಲವರು ಧ್ಯಾನ ಮಾಡುವ ಅಭ್ಯಾಸ ಇರ್ತದೆ, ಕಣ್ಣು ಮುಚ್ಚಿಕೊಂಡು ಕೂತಾಗ ನೀವು ದಯವಿಟ್ಟು ನೋಡಿ, ಕೆಲವರು ದೀಪ ನೋಡಿ ಧ್ಯಾನ ಮಾಡ್ತಾರೆ, ಕೆಲವು ವಿಗ್ರಹ ನೋಡಿ ಮಾಡ್ತಾರೆ, ಕೆಲವು ಚಿತ್ರ ನೋಡಿ ಧ್ಯಾನ ಮಾಡ್ತಾರೆ. ನೀವು ಚಿತ್ರ ಹಾಗೆ ನೋಡ್ತಾ 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 ಕಣ್ಣು ಮುಚ್ಚಿದ್ರು ಕೂಡ ಚಿತ್ರ ಹಾಗೆ ಇರುತ್ತೆ ಮನಸ್ಸಲ್ಲಿ. ಎಷ್ಟೊತ್ತಿನ ಒಂದು ಮನಸ್ಸು ಹಾಗೆ ಇರುತ್ತೆ. ಕೆಲವು ಧ್ಯಾನ ಮಾಡೋದೇ ಹಾಗೆ. ಅದನ್ನು ನೋಡಿ ಕಣ್ಣು ಮುಚ್ಕೊಂಡಾಗ ಹೊರಗಿದ್ದಂಥ ಚಿತ್ರ ಒಳಗಡೆ ಸ್ಥಾಪನೆ ಆಗಬೇಕು. ಅದಕ್ಕೆ ಹೇಳ್ತಾರೆ, ಆ ಬಿಂಬ ಒಳಗಡೆ ಬರಬೇಕು, ಅದರಿಂದ ಆಜ್ಞೆ ಬರಬೇಕು. ಇಲ್ಲಿ ದೇಶ ಕೆಂಪಾಯಿತು ಎಳಯ್ಯ ಹರಿಯೇ ಅಂತ ಬರ್ತದೆ. ಹರಿ ಅಂತ ಯಾಕೆ ಬಳಸ್ತಾರೆ ಇವರು ಪುರಂದರದಾಸರು ಅಂತ ಹೇಳ್ತಾರೆ. ಹರಿ ಅಂದರೆ ಸಂಸ್ಕೃತದಲ್ಲಿ ಸೂರ್ಯನೂ ಹೌದು, ನಾರಾಯಣನೂ ಹೌದು. ಹರಿ ಅನ್ನೋ ಪದಕ್ಕೆ 2 ಅರ್ಥ, ಸೂರ್ಯೋದಯ ಅಂತ ನಾರಾಯಣ ಅಂತಿದೆ. ಅದಕ್ಕೆ ಹೊರಗಿನ ಕತ್ತಲನ್ನು ಹರಿಸೋದ್ರಿಂದ ಅವನು ಸೂರ್ಯ, ಒಳಗಿನ ಕತ್ತಲನ್ನು ಹರಿಸೋದ್ರಿಂದ ಅವನು ನಾರಾಯಣ. ಆದ್ದರಿಂದ 2 ದೃಷ್ಟಿಯಿಂದನೂ ಸರಿ, 2 ಕಡೆಗೂ ಬೆಳಗುತ್ತಾನೆ ಅವನು ಅಂತ. ನಮ್ಮ ನಾರಾಯಣ ಸೂಕ್ತದಲ್ಲಿ ಬರುವಂಥದ್ದು ಅಂತರ್ಬಹಿಷ ಯತ್ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅಂತ. ಒಳಗೆ ಹೊರಗೆ 2 ಕಡೆನೂ ನಾರಾಯಣ ಬರಬೇಕು. ಅಂದರೆ ಹೊರಗಡೆ ಮಾತ್ರ ಬೆಳಗಾದರೆ ಸಾಲದು, ಒಳಗಡೆನೂ ಬೆಳಗಾಗಬೇಕು. ಹಾಗೆ ಮಾಡಿದ್ದೀಯಪ್ಪ ನೀನು ಅಂತ ಹೇಳಿ, ಉದಿಸಿ ಬಾ, ನನ್ನ ಬೆಳೆಸಿ ಬಾ ಅಂತ ಹೇಳ್ತಾರೆ. ಯಾಕೆ ಈ ಪದ್ಯವನ್ನು ಆರಿಸ್ಕೊಂಡೆ ಅಂದರೆ, ಇನ್ನೂ 3 ಸೊಲ್ಲಿದೆ, ಒಟ್ಟು 1 ಸೊಲ್ಲು ಮಾತ್ರ ತೊಗೊಂಡಿದ್ದೀನಿ ನಾನು. 1 ಸೊಲ್ಲು 4 ಸಾಲಿನ ಸೊಲ್ಲಿಗೆ ಈ ಥರದ ಚಿಂತನೆ ಬರೋದಾದರೆ, ನಾನು ದಯವಿಟ್ಟು ತಮ್ಮನ್ನು ಹೇಳೋದು ಅದೇನೆ, ಬನ್ನಂಜಿಯವರ ದೃಷ್ಟಿಯನ್ನು ತಾವು ಗಮನಿಸಬೇಕಾದ. ಯಾವುದೋ ಒಂದನ್ನು ಹಾಗೆ ಓದೋದಲ್ಲ, ಒಂದು ಓವರಾಲ್ ಚಿತ್ರ ಬರುತ್ತೆ. ಭಗವಂತ ಇದ್ದಾನೆ, ಅವನು ಎಬ್ಬಿಸ್ಬೇಕು, ಉತ್ತಿಷ್ಟ ಹೇಳಿದಾಗೆ 7 ನಾರಾಯಣ 7 ಲಕ್ಷ್ಮೀ ರಮಣ ಅಂತ ಹೇಳಬೇಕು. ಆದರೆ ಅದಲ್ಲದೆ ಅವನು ಎಬ್ಬಿಸೋದು ಯಾಕೆ ಎಬ್ಬಿಸ್ತೀವಿ ಅಂದರೆ, ನನ್ನೊಳಗಿರುವಂತಹ ಚೈತನ್ಯವನ್ನು ಎಬ್ಬಿಸ್ಬೇಕು. ಆ 4 ಸಾಲಿನೊಳಗೆ ನಾನು ಕಾವಡಿಯಾಗಿ ಬಂದಿದ್ದೇನೆ, ಹಾಲು ಕೂಡ ಇಲ್ಲ ನನಗೆ, ನೀನು ಹಾಲಿನ ಸಮುದ್ರದಲ್ಲಿ ಇರುವಂಥವನು, ನೀನೇ ಹಾಲು ಹಾಕು, ಅನುಭವವನ್ನು ಹಾಕು, ಹೆಪ್ಪು ಹಾಕು, ನೀನೇ ತೆಗಿ, ಯಾಕಂದ್ರೆ ನನ್ನ ಶಕ್ತಿ ಇಲ್ಲ ತೆಗೆಯುವಂಥದ್ದು. ಸಮರ್ಪಣ ಭಾವ ಬರುವಂಥದ್ದು ಇಲ್ಲಿ. ಹೀಗೆ ಒಂದು 4 ಸಾಲನ್ನು, 4 ಸಾಲನ್ನು ಆ ವಚನದ ದಾಸರ ಪದದಲ್ಲಿ ಇಷ್ಟೊಂದು ವಿವರವಾಗಿ ಹೇಳಿದ್ದಾರೆ. ನನಗನ್ನಿಸ ಮಟ್ಟಿಗೆ ಇದು 40 ಪುಟ ಇದೆ. 40 ಪುಟ ಒಂದೇ ಒಂದು ಕೀರ್ತನೆಗೋಸ್ಕರ. ಈ ಇಡೀ ಪುಸ್ತಕವನ್ನು ನೀವು ಓದಿದಾಗ ಬಹುಶಃ ನನಗನ್ನಿಸುತ್ತೆ ಇಡೀ ನಮ್ಮ ಅಧ್ಯಾತ್ಮ ಚಿಂತನೆಯನ್ನು ಕೂಡ ಎದುರು ಹಾಕ್ತಾರೆ. ಪುರಂದರದಾಸರ ಶಕ್ತಿ ಅಂತದ್ದು ಅಂತ ಹೇಳ್ತಾರೆ.
ಮೇಲ್ನೋಟಕ್ಕೆ ಸುಲಭವಾಗಿ ತೋರುವಂತಹ ಕೀರ್ತನೆ ಆಳಕ್ಕೆ ತುಂಬ ಆಳವಾಗಿರೋದ್ರಿಂದ ಇದನ್ನು ನಾನು ಉಪನಿಷತ್ ಅದ್ರ ಪಕ್ಕದಲ್ಲೇ ಕುಳಿತು ಚಿಂತನೆ ಮಾಡೋದು ಹೊರತು ಅದರ ಅರ್ಥ ಆಗೋಲ್ಲ. ಅದರಿಂದ ಆ ಆಳವಾದ ಅರ್ಥವನ್ನು ತಿಳ್ಕೋಬೇಕಾದ್ರೆ ಆಳವಾದ ಪ್ರಜ್ಞೆ ಬೇಕು ಅನ್ನೋದನ್ನು ಭಾಳ ಚೆನ್ನಾಗಿ ಹೇಳ್ತಾರೆ. ತ್ರಿವಿಕ್ರಮರ 3 ಹೆಜ್ಜೆಗಳಲ್ಲಿ ಇಡೀ ಬ್ರಹ್ಮಾಂಡವೇ ಒಳಗೊಂಡಂತೆ ಈ 3 ಸೊಲ್ಲುಗಳಲ್ಲಿ ಇಡೀ ವಿಶ್ವದ ರಹಸ್ಯ ಅಡಗಿದೆ. ಸಮರಿ ಮಾಡೋದು ಹೇಗಿದೆ ನೋಡಿ. ಇಡೀ 3 ಸೊಲ್ಲುಗಳಲ್ಲಿ ಇಡೀ ವಿಶ್ವದ ರಹಸ್ಯ ಅಡಗಿದೆ. ಇದು ಸಂಖ್ಯೆಯ ಮೂಲಕ ಅನುಸಂಧಾನ ಮಾಡಬೇಕಾದ ಸಾಂಖ್ಯ ದರ್ಶನದ ಬಗೆ. 3ರಿಂದ ಪ್ರತಿಪಾದ್ಯನಾಗಿ 3ರಲ್ಲಿರುವ 3 ರೂಪಗಳ ಭಗವಂತ ನಮಗೆ 3ನ್ನು ಕೊಡಲಿ. ಮಾತೆಷ್ಟು ಚೆನ್ನಾಗಿದೆ ನೋಡಿ. 3 ಸೊಲ್ಲಿರೋದ್ರಿಂದ 3ರಿಂದ ಪ್ರತಿಪಾದ್ಯನಾಗಿ 3ರಲ್ಲಿರುವ 3 ರೂಪಗಳ ಭಗವಂತ ನಮಗೆ 3ನ್ನು ಕೊಡಲಿ. ಜ್ಞಾನ, ಭಕ್ತಿ, ವೈರಾಗ್ಯ ಈ 3ನ್ನು ಕೊಡಲಿ ಅಂತ ಬೇಡ್ಕೋಬೇಕು ಅಂತ. ಅದರಿಂದ ಈ ಪುರಂದರೋಪನಿಷತ್ ಅನ್ನುವಂಥದ್ದು ಅವರೇ ಬರೆದಾರೆ, ಮೇಲೆ ಬರೆದಾಗೆ. ಪುರಂದರೋಪನಿಷತ್ ಬನ್ನಂಜೆ ಕಂಡಂತೆ ಅಂತ ಅವ್ರು ಕಂಡಂಥ ರೀತಿ, ಅವರು ಕಂಡಂಥ ರೀತಿಯ ಒಂದು ಸ್ವಲ್ಪ ಅಂಶ ನಾವು ಕಾಣೋದಾದರೆ ನಮಗೊಂಥರ ಸಾರ್ಥಕ್ಯ ಭಾವನೆ ಬರ್ತದೆ ಅಂತ ಹೇಳ್ತಾ 12 ಕಾಲ ಆಯಿತು, ನನ್ನ ಮಾತು ಹೋಗಿತ್ತು. ಪಾಠ ಬೇರೆ ಕೂಡ ಆಗ್ತಾ ಇರ್ತದೆ, ನೀವು ಗಮನಿಸಿದ್ರಿ. ಬರೀ ಪುರಂದರೋಪನಿಷತ್ ಪಾಠ ಆದದ್ದಲ್ಲ, ನನ್ನ ಸಮಯ ಆಯಿತು ಅಂತ ನಿಲ್ಲಿಸಿದ ಒಂದು ಪಾಠ ಕೂಡ ನೋಡಿ. ದಯವಿಟ್ಟು ಪ್ರಶ್ನೆಗಳಿದ್ರೆ ಕೇಳ್ಬೋದು. ಸಂವಾದ ಇದು, ಪ್ರಶ್ನೋತ್ತರವೇ ಅಂತಲ್ಲ. ಯಾರೇ ಪ್ರಶ್ನೆ ಇದ್ದರೆ ದಯವಿಟ್ಟು ಕೇಳ್ಬೋದು. ಪ್ರಶ್ನೆಗೆ ಉತ್ತರ ಬನ್ನಂಜರು ಕೊಡೋದಕ್ಕಾಗಲ್ಲ, ನಾನೇ ಪ್ರಯತ್ನ ಮಾಡಬೇಕಷ್ಟೇ. ಅವರೇ ಹೇಳಿಸ್ಬೇಕಷ್ಟೆ. ತುಂಬ ಚೆನ್ನಾಗಿತ್ತು ನಿಮ್ಮ ಮಾತುಗಳೆಲ್ಲ. ಅವ್ರ ಮಾತು ಇದು ಈ ಪುರಂದರದಾಸ ಸಂಬಂಧಪಟ್ಟಿದ ವಿಷಯ, ಅದು ಅವರ ದಾಸರ ಪದಗಳಿಗೆ. ಒಂದು ವಿಷಯ ನಮಗೆಲ್ಲ ಗೊತ್ತು, ಚರಿತ್ರೆಯ ಪ್ರಕಾರ ಸುಮಾರು 3000 ಕೃತಿಗಳು ಸಿಕ್ಕಿದೆ ನಮಗೆ. ಬಟ್ ಇನ್ನೊಂದು ಮಾತು ಏನಿದೆ ಅಂದರೆ ಅವರು 5 ಲಕ್ಷ ಪದಗಳು ಬರೆದು 4,75,000 ಇದೆ ರಾಮಚಂದ್ರ ಬರೆದ ಪ್ರಕಾರ. ಬಟ್ ಇಲ್ಲಿ ನನಗೆ ಸ್ವಲ್ಪ ಇದನ್ನು ಅರ್ಥೈಸ್ಕೋಬೇಕಾಗಿದೆ. ಒಬ್ಬ ದೊಡ್ಡ ದೊಡ್ಡ ಕವಿಗಳಿದ್ದಾರೆ ನಮ್ಮಲ್ಲಿ, ಬೇಂದ್ರೆ, ಕುವೆಂಪು ಅಂಥವ್ರಿಗೆ ಬರೀಬೇಕು ಅಂದರೆ ಎಷ್ಟೋ ಟೈಮ್ ತೊಗೊಳುತ್ತೆ. ಆ ಅಧ್ಯಯನ ಮತ್ತು ಡ್ರಾಫ್ಟ್ ಚೇಂಜ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅವ್ರ ಜೀವಮಾನದಲ್ಲಿ ಏನೋ ಅಷ್ಟು ಕೆಲವು 100,000 ಬರೆದಿರ್ತಾರೆ. ಆದರೆ ಇದು 5 ಲಕ್ಷ 4,75,000 ಬರೆಯೋದು ತುಂಬ ಬೆಳೆದಾಗುವಂಥ ವಿಷಯ. ಇದು ಹೇಗೆ ನಾವು ಸಾಮಾನ್ಯ ಮನಸ್ಸು ಒಪ್ಪೋತಾ ಇಲ್ಲ, ಯಾವ ಲಾಜಿಕ್ಕು ಸೆಟ್ ಆಗ್ತಾ ಇಲ್ಲ. ಇದು ಹೇಗೆ ಅರ್ಥೈಸ್ಕೊಳ್ಳೋದು? ಒಂದು ಹೇಗಿದೆ ಸರ್, ಎಚ್ಚರದ ಮನಸ್ಸು ಪ್ರತಿ ಕ್ಷಣ ಏನಾದರೂ ತುಡಿತಾ ಇರ್ತದೆ. ಅವರು ಅಪರೋಕ್ಷ ಜ್ಞಾನಿಗಳು. ಪ್ರತಿಯೊಂದು ಕ್ಷಣವನ್ನು ನಾವು ದಯವಿಟ್ಟು ಗಮನಿಸಿ. ನಾವು 24 ತಾಸು ಬದುಕಿರ್ತೀವಿ ಜೀವನದಲ್ಲಿ, ಆದರೆ ನೈಜವಾಗಿ ತುಂಬ ಎಚ್ಚರದಿಂದ ಬದುಕೋದು ಇಡೀ ದಿವಸದಲ್ಲಿ ಒಂದು 10 ನಿಮಿಷನೋ 15 ನಿಮಿಷ ಅಷ್ಟೇ. ಉಳಿದೆಲ್ಲ ನಾವು ಹಾಗೆ ಕಳಿತೀವಿ. ಆದರೆ ಅಪರೋಕ್ಷ ಜ್ಞಾನಿಗಳು 24 ತಾಸು ಕೂಡ ಇರ್ತಾರೆ. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳೋದಾದರೆ, ಶಂಕರಾಚಾರ್ಯರು ಬದುಕಿದ್ದು 32 ವರ್ಷ, ವಿವೇಕಾನಂದರು ಬದುಕಿದ್ದು 39 ವರ್ಷ. ಹೇಗೆ ಸಾಧನೆ ಮಾಡಿದರು? 39 ವರ್ಷಕ್ಕೆ ಅಪ್ಲಿಕೇಶನ್ ಬರೆಯೋಕೆ ಬರೋಲ್ಲ ನಮಗೆ. ಅಷ್ಟು ಜ್ಞಾನ ಹೇಗೆ ಬಂತು? ಅದು ಕಾರಣ ಹೇಳ್ತಾರೆ ಅವರು, ಯಾರು ಜಾಗೃತ ಮನಸ್ಸಿನಿಂದ ಪ್ರತಿ ಕ್ಷಣ ಜಾಗೃತರಾಗಿರ್ತಾರೋ ಅವರದ್ದು ಸೃಷ್ಟಿ ಆಗೋದು ಅದ್ಭುತ ಆಗುತ್ತೆ. ಹಾಗೆ ಪುರಂದರದಾಸರು ಪ್ರತಿ ಜೀವನದ ಕ್ಷಣದಲ್ಲಿ ಆದ ಅನುಭವವನ್ನು ಗಮನ ಮಾಡಿದರು. ಬೇಡ ಭಿಕ್ಷೆ ಬೇಡಕ್ಕೆ ಹೋದಾಗ ತಪ್ಪತ್ತು ಬಾಗಿಲು ಹಾಕ್ಕೊಂಡು ಹೆಣ್ಮಗಳ ಮೇಲೆ ಒಂದು ಗಮನ ಬರೆದ್ರು. ಪ್ರತಿಯೊಂದ್ರ ಮೇಲೆ ಅಂದರೆ ಜೀವನದ ಆದಂತಹ ಪ್ರತಿಯೊಂದು ಘಟನೆಗೆ ಒಂದು ಗಮನ ಬರೆದ್ರು. ಅಂದರೆ ಬಹುಶಃ ಅವರು ಜೀವನದ ಪ್ರತಿ ಕ್ಷಣದಲ್ಲಿ ಒಂದು ಏನನ್ನು ಬರೀತಾನೆ ಇದ್ರು ಅನಿಸುತ್ತೆ. ನಮಗೆ ಸಿಕ್ಕದ್ದು ಸ್ವಲ್ಪ, ಬರೆದದ್ದು 4,75,000 ಅಂತ ಕಲಿಸ್ಬೇಕು. ಎಷ್ಟು ಬರೆದಿರಬೇಕು ನಮಗೆ ಅನಿಸೋದು, ಯಾಕೆಂದರೆ ನಮಗೆ ಬರೆಯೋಕ್ಕಾಗಲ್ಲ ಅಷ್ಟು. ನಾನು ಭಾಳದ ಕೂತ್ಕೊಂಡ್ರೆ ತಿಂಗಳಿಗೆ ಒಂದು ಕವನ ಬರಿಬೋದು, 2 ತಿಂಗಳಿಗೊಂದು ಕವನ ಬರಿಬೋದು. ಆದರೆ ಅವ್ರದ್ದು ಹಾಗಲ್ಲ, ಪ್ರತಿ ಕ್ಷಣವೂ ಜಾಗೃತವಾದ ಮನಸ್ಸು. ಈಗ ನಾನು ಹೇಳೋದಾದ್ರೆ ಶಂಕರಾಚಾರ್ಯದು ಕಲ್ಪನೆ ಮಾಡ್ಕೊಳ್ಳಿ, ಸ್ವಲ್ಪ ದಿವಸದಲ್ಲಿ ಅಷ್ಟು ಬರೆಯೋಕ್ಕೆ ಸಾಧ್ಯ ಇತ್ತ? ನಮಗೆ ನಂಬಕ್ಕಾಗಲ್ಲ. ಮತ್ತು ತಿರುಗಾಡಿದ್ದೆಷ್ಟು, ಇಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿಂದ ಇಲ್ಲಿಗೆ ಹೋಗಿ ಭಾರತದ 4 ಕಡೆ ಹೋಗಿ 4 ಸ್ಥಾಪನೆ ಮಾಡಿ 32 ವರ್ಷಕ್ಕೆ ಸಾಕು. ಇದು ಸಾಧ್ಯವಾ? ಸಾಧ್ಯ ಆಗೋದು ಯಾವಾಗ ಅಂತಂದರೆ
ಅದು ಪ್ರತಿ ಕ್ಷಣವೂ ಚೈತನ್ಯವಾಗಿರಬೇಕಾದದ್ದು. ಹಾಗಿದ್ರು ಪುರಂದರದಾಸ್. ಆದ್ದರಿಂದ ಯಾರು ಅಪರೋಕ್ಷ ಜ್ಞಾನಿಗಳು ಅಂತ ಕರಿತಿರೋ, ದೊಡ್ಡವರು ಅಂತ ಕರಿತಿರೋ, ನಮ್ಮ ಹಾಗೆ 23.5 ತಾಸು ಬೇರೆ ಕಡೆ ಇದ್ದು ಅರ್ಧ ತಾಸು ಮಾತ್ರ ಹೋಗೋರೆಲ್ಲ, 24 ತಾಸು ಜೀವನ ಸಮನ್ವಯ ಮಾಡ್ಕೊಂಡಿರೋದ್ರಿಂದ ಪ್ರತಿ ಕ್ಷಣವೂ ಸಾಧ್ಯ ಇತ್ತು ಅವ್ರ ಕಡೆಯಿಂದ. ನಮಸ್ಕಾರ ಗುರುಗಳೇ. ನಮಸ್ತೆ ಸರ್. ನನಗೆ ನಿನ್ನೆ ಹೇಳಿದ್ರೆ ಇದು ಜೀವ, ಇದು ಪರಮಾತ್ಮ, ಇನ್ನು ಮೂರರ ಬಗ್ಗೆ ನಮಗೆ ಒಂದು ಸ್ವಲ್ಪ ವಿಮರ್ಶೆ ಮಾಡಿ ಹೇಳಿದ್ರೆ ಸರಿಯಾಗಿ. ಅಲ್ಲ, ಅವ್ರು ಹೇಳಿದರು ಮೋಹ, ಕರ್ಮ ಮತ್ತು ಅಜ್ಞಾನ, ಈ ಮೂರಿದ್ದಾವೆ. ಈ ಮೂರರ ಜೊತೆಗಿರ್ತದೆ ಈ ಜೀವ, ಮೂರರ ಜೊತೆಗೆ ಇರುವಂಥದ್ದು. ಜಾಸ್ತಿ ಇದ್ದಷ್ಟು ಇದ್ರ ಗುಣ ಇದಕ್ಕೆ ಬಂದ್ಬಿಡುತ್ತೆ. ನಾನೇನು ಹೇಳಿದೆ, ಶ್ರೀಗಂಧ ಹೇಳಿದ್ರೆ ಶ್ರೀಗಂಧ ವಾಸನೆ ಬರುತ್ತೆ, ಸೀಮೆಹಣ್ಣು ಹೇಳಿದ್ರೆ ಸೀಮೆಹಣ್ಣೆ ವಾಸನೆ ಬರುತ್ತೆ ಅಂತ. ಇದು ಇದ್ರ ಜೊತೆಗೆ ಇರೋದ್ರಿಂದ ಅದಕ್ಕೆ ಹೇಳ್ತಾರಲ್ಲ, ಟೆಲ್ ಮಿ ಹೂ ಯುವರ್ ಫ್ರೆಂಡ್ಸ್ ಆರ್, ಐ ಕ್ಯಾನ್ ಟೆಲ್ ಯು ಹೂ ಯು ಆರ್ ಅಂತ. ನಿಮ್ಮ ಜೊತೆಗೆ ಯಾರ ಜೊತೆಗೆ ಇರ್ತಾರೆ ಹೇಳಿದ್ರೆ ನೀವು ಹೇಗಿದ್ದೀರಿ ಅಂತ ಹೇಳ್ಬೋದು. ಹಾಗೆ ಇದ್ರ ಜೊತೆಗೆ ಇದ್ದು ಇದಕ್ಕೂ ಬಂದಿದೆ, ತಾಮಸ ಗುಣ ಬಂದಿದೆ, ರಾಜಸ ಗುಣ ಬಂದಿದೆ, ಸಾತ್ವಿಕನು ಬಂದಿರ್ಬೋದು. ಈ ಮೂರು ಗುಣ ಬಿಡದೊರತು ಅದಕ್ಕೆ ತ್ರಿಗುಣರಹಿತನಾಗಿ ಅಂತ ಹೇಳ್ತೀವಿ. ಈ ಮೂರು ಗುಣಗಳನ್ನು ಬಿಡಬೇಕು. ಈ ಜೀವ ಅನ್ನೋದು ಮೂರು ಗುಣಗಳನ್ನು ಬಿಡಬೇಕು. ಮೊದಲು ಬರೀ ಬಿಟ್ಟರೆ ಸಾಗೋದಿಲ್ಲ, ಅಹಂಕಾರ ಕಳ್ಕೊಂಡು ಬಾಗಬೇಕು. ಯಾವಾಗ ಮೂರು ಗುಣಗಳನ್ನು ಬಿಟ್ಟು ಅಹಂಕಾರ ಬಿಟ್ಟು ಬಾಗತ್ತೋ ಆಗ ಭಗವಂತ ಮೇಲೆ ಬಂದು ಹಿಡ್ಕೋತಾನೆ. ಅದು ಇದು ಜ್ಞಾನ ಮುದ್ರೆ ಆಗುವಂಥದ್ದು. ಅಂದರೆ ತೋರಿಸುವ ಹಾಗೆ ಮೂರು ಗುಣಗಳನ್ನು ಬಿಡಬೇಕು, ಅಹಂಕಾರ ರಹಿತನಾಗಬೇಕು, ಆಗ ಭಗವಂತ ಬರ್ತಾನೆ. ಕರ್ಮದ್ದು ಮತ್ತು ಸರಿ, ಮೋಹದ್ದು ಏನು ಪಾತ್ರ? ಏನೇಳಿ ಕರ್ಮದ್ದು ಮೋಹದ್ದು ಏನು ಪಾತ್ರ ಆಗ್ತದೆ ಪಾಠನ? ಅಲ್ರಿ, ಅದರದ್ದು ಮೋಹ ಇದೆ, ಮೋಹದ ಪಾತ್ರ, ಕರ್ಮದ ಪಾತ್ರ. ಅಯ್ಯೋ ಹಿಡ್ಕೊಂಡ್ಬಿಡ್ತಾವೆ, ಅದು ಹೇಳೋದವ್ರು ಹಿಡ್ಕೋತಾವ, ನಿಮ್ಮನ್ನ ಬಿಡಿಸ್ಕೊಳ್ಳಿ ಅಂತ. ಮೋಹ ಭಾಳ ಹಿಡ್ಕೊಂಡ್ಬಿಡುತ್ತೆ. ಮೋಹ ಅತಿ ಆದಾಗ ಕಷ್ಟ ಆಗುತ್ತೆ, ಬಿಡಿ ಅದನ್ನು. ಕರ್ಮ ಕೂಡ ತಮಾಷೆ ಹೇಳ್ಬಿಡ್ತೀನಿ, ಕರ್ಮ ಮತ್ತು ಕರ್ಮಯೋಗ ಭಾಳ ಜನ ಕೇಳ್ತಾರೆ ವ್ಯತ್ಯಾಸ ಏನು ಅಂತ. ರಮಣರಿಗೆ ಕೇಳಿದರು. ಒಬ್ಬ ಶ್ರೀಮಂತ ಬಂದ, ಬೇರೆ ದೇಶದಿಂದ ಭಕ್ತ, ಅವನು ಸ್ಥೂಲಕಾಯ. ಇವ್ರು ಸರಸರ ಬೆಟ್ಟ ಹತ್ತಿ ಹೋಗ್ತಾ ಇದ್ದಾರೆ ರಮಣರು. ಅವ್ನು ಹಿಂದೆ ಓಡಿದ, ಅವನು ಪ್ರಯತ್ನ ಮಾಡಿದ ಓಡೋದಕ್ಕೆ ಆಗಲಿಲ್ಲ. ತೇಜಸ್ಸರು ಬರ್ತಾ ಇತ್ತು. ಗುರುಗಳೇ ಒಂದು ನಿಮಿಷ ಇದೆ ಅಂತ. ಏನು ನೀವು ನಿನ್ನೆ ಪ್ರವಚನ ಮಾಡಿದ್ರಿ, ಹೇಳಿದ್ರಿ ಕರ್ಮಯೋಗ ಅಂದ್ರಿ. ಕರ್ಮ ಅರ್ಥ ಆಯ್ತು ನನಗೆ, ಮಾಡಬೇಕಾದಂಥ ಕೆಲಸ. ಕರ್ಮಯೋಗ ಅಂದ್ರೆ ಏನು ಗೊತ್ತಾಗಲಿಲ್ಲ. ಹೇಳ್ತೀನಿ ಬನ್ನಿ ಅಂತ. ಹಾಗೆ ಮೇಲೆ ಹೋಗ್ತಾ ಇದ್ರು. ಒಬ್ಬ ಬಡ ಹೆಣ್ಮಗಳು, ವಯಸ್ಸಾದ ಹೆಣ್ಮಗಳು, ಆ ಕಾಡಲ್ಲಿ ಕಟ್ಟಿಗೆ ಹಾರಿಸ್ಕೊಂಡಿದ್ದಾಳೆ. ಮನೆ ಊರುಗಳಿಗೆ ಬೇಕಲ್ಲ, ಕಟ್ಟಿಗೆ ಎಲ್ಲ ಗಂಟು ಕಟ್ಟಿದ್ದಾಳೆ. ಸ್ವಲ್ಪ ಭಾರ ಆಗಿದೆ, ತಲೆಮ ಹೊತ್ಕೊಳ್ಳೋಕ್ಕಾಗ್ತಾ ಇಲ್ಲ. ಯಾರೂ ಇಲ್ಲ ಹತ್ತಿರದಲ್ಲಿ, ಹುಡ್ಕಾಡ್ತಾ ಇದ್ರು. ರಮಣರು ನೋಡಿದ್ದು, ಅಯ್ಯ ಬಾ ಅಂಕರ್ದು. ಇವ್ರು ಹೋದ್ರು, ಏರಿಸ್ತೀನಿ ಇರು, ನಾನು ಏರಿಸ್ತೀನಿ ಇರು ಅಂದರು. ತಲೆ ಮೇಲೆ ಆ ಹೊರೆಯನ್ನು ಏರಿಸಿ ಹಾಕಿ ತಲೆ ಮೇಲೆ ಇಟ್ಟರು. ಒಂದು ನಿಮಿಷ ಇರು ಅಂದರು. ಆ ಹೊರೆ ಒಳಗೇನೆ ಒಂದು ನೇರವಾದ ಕಟ್ಟಿಗೆ ಇತ್ತು. ಇದು ನೇರವಾದ ಕಟ್ಟಿಗೆ. ಅದನ್ನು ಎಳೆದ್ರು ಹೊರಗಡೆ. ಎಳೆದ್ಬಿಟ್ಟು, ನೀ ಹೇಗೂ ಹೋಗ್ತೀಯಲ್ಲ, ಇದು ಊರ್ಕೊಂಡು ಹೋಗು, ಹಗರಾಗುತ್ತೆ ಜೀವನ ಅಂದರು. ಯಾಕೆ ಊರ್ಕೊಂಡು ಹೋದು? ಹಾಂ ಹೌದಯ್ಯ, ಚೆನ್ನಾಗಾಯ್ತು ಈಗ ಅಂದು. ಇವ್ರು ತಿರುಗಿ ಅವನ ಶಿಷ್ಯನ ಕೇಳಿದ್ರು, ಅರ್ಥ ಆಯ್ತಾ ನಿನಗೆ ಅಂದರು. ಏನು ಹೇಳೇ ಇಲ್ಲ ನೀವು ಅಂದರು. ಈಕೆ ಕಟ್ಟಿಗೆ ಹೊರೋದು ಕರ್ಮ. ಆ ಕರ್ಮದಲ್ಲೇ ತಗೊಂಡು ಅನುಕೂಲ ಮಾಡ್ಕೊಡೋದು ಕರ್ಮಯೋಗ. ಕರ್ಮವನ್ನು ಸಂತೋಷ ಪಡ್ಬೇಕಾಗುತ್ತೆ. ಅಯ್ಯೋ ಬಂತಪ್ಪ ನಮ್ಮ ಕರ್ಮ ಅಂದ್ರೆ ಭಾರ ಆಗುತ್ತೆ. ಮಾಡೋ ಕೆಲಸವನ್ನೇ ಪ್ರೀತಿಯಿಂದ ಮಾಡೋದಿದೆಯಲ್ಲ, ಅದು ಕರ್ಮಯೋಗ ಅಂತ ರಮಣ ಹೇಳಿದಂಥ ಮಾತು. ಹಾಗೆ ಈ ಕರ್ಮವನ್ನು ಬಿಡುವುದು. ಕರ್ಮ ಬಿಡಬೇಡ ಅಂತ ಹೇಳಿಲ್ಲ, ಕರ್ಮ ಮಾಡಬೇಡ ಅಂತ ಹೇಳಿಲ್ಲ. ಮಾಡೋದನ್ನು ತೃಪ್ತಿಯಿಂದ ಮಾಡಿ, ಖುಷಿಯಾಗಿ ಮಾಡಿ. ಮೋಹ ಬಿಡು ಆದಷ್ಟು. ಮೋಹ ಬೇಕು, ಮೋಹದ ಬದುಕೋಕ್ಕಾಗಲ್ಲ. ಅತಿ ಮೋಹ ಡೇಂಜರಸ್ ಆಗುತ್ತೆ ಅಲ್ವಾ? ಅಜ್ಞಾನ ಅಂತೂ ಬಿಡಲೇಬೇಕು ಅದನ್ನು. ಈ ಮೂರನ್ನು ಎಲ್ಲಿ ಬಿಡ್ತೀಯೋ ಆಗ ಮೂರು ಗುಣಗಳನ್ನು ಬಿಡ್ತೀಯ. ಅಹಂಕಾರವನ್ನು ಬಿಡು. ನೀನು ಬಾಗೋಕೆ ಶುರು ಮಾಡಿದಾಗ ಭಗವಂತ ಮೇಲೆ ಬರ್ತಾನೆ. ಅಲ್ಲಿ ತನಕ ಬರೋಲ್ಲ ಅವನು, ಈಗಿದ್ದಾಗ ಬರೋದೇ ಇಲ್ಲ ಅದು. ನೀನು ಬಾಗಿದಾಗ ಮಾತ್ರ ಮೇಲೆ ಬರ್ತಾನೆ. ಆಗ ಜ್ಞಾನ ಮುದ್ರೆ ಆಗುತ್ತೆ ಅಂತ. ಗುರುಗಳೇ, ಒಂಚೂರು ಸಪ್ತಸಾಗರದ ಬಗ್ಗೆ ವಿಸ್ತಾರವಾಗಿ ಹೇಳ್ತೀರಾ? ಮೊಸರಿನ ಕಡಲು, ತುಪ್ಪದ ಕಡಲು ಅಂತ ಹೇಳ್ತಾರೆ. ಸಪ್ತಸಾಗರ ಚಕ್ರಗಳ ವಿಶುದ್ಧಿ ಅಂದ್ರೆ ಮೊಸರಿನ ಕಡಲು, ಮತ್ತೆ ಅನಾಹತ ಅಂದ್ರೆ ತುಪ್ಪದ ಕಡಲು ಅಂದ್ರೆ ಅದು ಹೇಗೆ ನಾವು ಅರ್ಥ ಮಾಡ್ಕೋಬೇಕು? ಅದು ಒಂದೊಂದು ವಿಶೇಷ ಗುಣಗಳ ಬಗ್ಗೆಲ್ಲ. ಈಗ ನಾವು ಮೊದಲು ಉಪ್ಪಿನ ನೀರು ಅಂತ ಹೇಳ್ತಾರೆ. ಉಪ್ಪಿನ ನೀರು ಮೈಯಲ್ಲೆಲ್ಲ ಇರುವಂಥ ಉಪ್ಪು ಜಾಸ್ತಿ. ನಮ್ಮ ರಕ್ತದಲ್ಲಿರುವಂಥದ್ದು ಮೈಯಲ್ಲಿ ನೀರು ಇರ್ತಲ್ಲ, ನೀರಲ್ಲಿ 75% ಉಪ್ಪೇ ಇದೆ ಅಂತ ಹೇಳ್ತಾರೆ. ಉಪ್ಪು ಜಾಸ್ತಿ ಇದೆ ನಮ್ಮಲ್ಲಿ.
ಅಂದರೆ ನಾನು ಯಾವಾಗಲೂ ನಾರ್ಮಲ್ ಆಗಿದ್ದಾಗ ದೈಹಿಕ ಆ ಸುಖ ಕಡೆನೇ ಜಸ್ಟ್ ಮನಸ್ಸು ಕೊಟ್ಟಾಗ ನನ್ನ ಕುಂಡಲಿನಿ ಚಕ್ರ ಎದ್ದಿಲ್ಲ, ಹೇಳಿಲ್ಲ, ಕೂತ್ಕೊಂಡ್ಬಿಟ್ಟಿದೆ ಹಾಗೇನೆ. ಆಗ ಬರೀ ಭೋಗದ ಕಡೆ ಮನಸ್ಸು ಹೋಗುತ್ತದೆ ಅಂತ. ನಿಧಾನಕ್ಕಾಗಿ ನನ್ನ ಅಧ್ಯಾತ್ಮದ ಕಡೆ ಮನಸ್ಸು ಹೋದಾಗ ಹೆಡೆ ಬಿಚ್ಚಿಕೊಂಡು ಸುಷುಮ್ನ ನಾಡಿಯಲ್ಲಿ ಮೇಲೆ ಹೇಳೋಕೆ ಶುರು ಆಗ್ತದೆ ನಿಧಾನಕ್ಕೆ ಅಂತ. ಒಂದೊಂದು ಹಂತದಲ್ಲಿ ಏರ್ಸ್ಕೊಂಡ್ಬರ್ತದೆ, ಒಂದೇ ಸಲ ಬರಲಿಕ್ಕಿಲ್ಲ, ನಿಧಾನ ಬರ್ತದೆ. ಹಾಗೆ ಒಂದೊಂದು ಹಂತ ದಾಟ್ಕೊಂಡು ಬಂದಾಗ ಆ ಕಡಲಿನ ಸ್ವರೂಪ ಬದಲಿ ಆಗ್ತದೆ ಅಂತ. ಉಪ್ಪು ಕಡಿಯಾಗಿ ಮೊದಲು ಹೇಳಿದ ಕಬ್ಬಿನ ರಸ ಅಂತ ಆಯಿತು, ಆಮೇಲೆ ಬಂದ ಹಾಗೆ ಹಣ್ಣಿನ ರಸ ಆಯಿತು, ಇದು ಹೃದಯಕ್ಕೆ ಬಂದಾಗ ತುಪ್ಪದ ಕಡಲು ಆಯಿತು, ಇಲ್ಲಿ ಬಂದಾಗ ಮೊಸರು ಆಯಿತು. ಹೀಗೆ ಅಂದರೆ ಆಜ್ಞಾಚಕ್ರದಲ್ಲಿ ಬಂದಾಗ ಮತ್ತೊಂದು ಬೇರೆ ಆಗ್ತದೆ ಹಾಲು. ಅವ್ರು ಹೇಳ್ತಾರೆ ಮೇಲೆ ಬಂದ ಹಾಗೆ ರಿಫೈನ್ಮೆಂಟ್ ಆಗುವ ಹಾಗೆ, ನನ್ನ ನಡುಕದಲ್ಲಿ ಬದಲಾವಣೆ ಆಗುವ ಹಾಗೆ. ನೋಡಿ ಹೇಗಿದೆ, ಕೆಲವು ಮಂದಿ ಇರ್ತಾರೆ, ಸಂತ ನಾಮದೇವರು ಅಂತಿದ್ರು, ಮಹಾರಾಷ್ಟ್ರದಲ್ಲಿ ದೊಡ್ಡ ಜ್ಞಾನದೇವರ ಸಮಕಾಲೀನರು ಅವರು. ನಾಮದೇವರು ಕೆಲವರು ಹೇಳೋ ಪ್ರಕಾರ ಅವರು ದರೋಡೆಕೋರಾಗಿದ್ದರು ಅಂತ. ಹೊಡೆದು ತಗೊಳ್ಳೋದು, ಸಾಮಾನು ತಗೊಳ್ಳೋದು, ಬತ್ತುವ ಲೂಟಿ ಮಾಡೋದು, ಈ ಕೆಲಸ ಮಾಡ್ತಿದ್ರು ಅಂತ. ಯಾವುದೋ ಒಂದು ಕ್ಷಣದಲ್ಲಿ ಅವರಿಗೆ ಜ್ಞಾನೋದಯ ಆಯ್ತು, ಇದು ಮಾಡೋದು ತಪ್ಪು ನಾನು ಅಂತ ಅನಿಸ್ತಂತೆ. ಆ ಕ್ಷಣದಿಂದ ಅವ್ರ ನಡತೆನೇ ಬದಲಾಗೋಯ್ತು ಅಂತ. ದೊಡ್ಡ ಜ್ಞಾನಿಗಳಾದ್ರೆ ಮುಂದೆ ನಾಮದೇವ, ಸಂತ ನಾಮದೇವ ಅಂತಾದರು ಅಂತ ಹೇಳ್ತಾರೆ. ಇದು ಹೆಂಗಾಗತ್ತೆ? ಯಾವುದೋ ಒಂದು ಕ್ಷಣದಲ್ಲಿ ಗೊತ್ತಿಲ್ಲದಂಥ ಕುಂಡಲಿನಿ ಚಕ್ರ ಹೇಳೋಕೆ ಶುರು ಆಗುತ್ತೆ, ನನ್ನ ಶಕ್ತಿ ಇದೆ ಅಂತ ಅನಿಸೋಕೆ ಶುರು ಆಗುತ್ತೆ. ಅನ್ನಿಸ್ಬೇಕಾದ್ರೆ ಭಗವಂತನ ಪ್ರೇರಣೆ ಬೇಕು. ಅದಕ್ಕೆ ಬೆಡ್ಕೊಳ್ಳೋದಷ್ಟೇ ಸಮುದ್ರ ಮಥ ನಾವು ಮಾಡು ಅಂದರೆ ನನ್ನ ಮೂಲಾಧಾರದಲ್ಲಿದ್ದಂಥ ಕೂತಿದೆಯಲ್ಲಪ್ಪ, ಹಾವು ಕೂತ್ಕೊಂಡಿದ್ದು, ಸರ್ಪ ಕೂತ್ಕೊಂಡಿದೆಯಲ್ಲ, ಅದನ್ನ ಎಬ್ಬಿಸು ಫಸ್ಟ್, ಅದನ್ನು ಮಥನ ಮಾಡು. ಅಲ್ಲಿಂದ ಬರಲಿ ಮೇಲಕ್ಕೆ, ಅದು ಮಣಿಪುರ ಸ್ವಾಧಿಷ್ಠಾನ ಬರಲಿ, ಅನಾಹತ ಬರಲಿ, ಆಮೇಲೆ ವಿಶುದ್ಧಿ ಬರಲಿ, ಆಜ್ಞಾ ಬರಲಿ, ಒಂದಕ್ಕೊಂದು ಏರ್ಕೊಂಡು ಹೋಗಬೇಕು. ಈ ದಾಟಿ ಮೇಲೆ ಹೋದರೆ ಸಹಸ್ರಾರಕ್ಕೆ ಹೋದಾಗ ಮಾತ್ರ ಪೂರ್ತಿ ತಿಳಿ ನೀರಿನ ಕಡಲಿರ್ತದೆ ಅಂತ. ತಿಳಿ ಅಂದರೆ ಏನರ್ಥ ಅಂದರೆ ಸ್ಪಷ್ಟವಾಗಿದೆ ಅಂತ. ನಮ್ಮಲ್ಲಿ ಬಹಳ ಹೇಳ್ತಾರೆ ಅದನ್ನು. ಒಬ್ಬ ರಾಜ ಬಂದು ಹೇಳಿದಂತೆ, ನಾನು ನೋಡಬೇಕು, ಭಗವಂತನ ನೋಡಬೇಕು ಅಂತ. ತನ್ನ ಗುರುಗಳಿಗೆ ಕೇಳಿದ, ತೋರಿಸ್ತೀನಿ ಇರು ಅಂದರು. ಒಂದು ದೊಡ್ಡ ಹರಿವಾಣದಲ್ಲಿ ನೀರನ್ನು ಹಾಕ್ಕೊಂಡು ಸ್ವಲ್ಪ ಬೂದಿ ಹಾಕ್ಬಿಟ್ರು. ಬೂದಿ ಹಾಕಿ ಕಲಕಿದ್ರು, ಮುಖ ನೋಡ್ಕೊಂಡ್ರು, ಮುಖ ಕಾಣಿಸ್ತಿಲ್ಲ ಅಂತ. ಕಾಣಿಸಲ್ಲ, ಅದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಕಲಕೋದು ನಿಂತಲ್ಲ, ಸ್ವಲ್ಪ ಮಸ್ಕಾಗಿ ಕಾಣ್ತಾ ಇದೆ ಅಂತ. ಆತ ಆ ನೀರು ತೆಗೆದುಬಿಡು, ತಿಳಿ ನೀರು ಹಾಕು, ಈಗೇನಾಗುತ್ತೆ, ಮುಖ ಕಾಣಿಸುತ್ತೆ, ಕನ್ನಡಿ ಹಾಗೆ ಕಾಣಿಸುತ್ತೆ. ಅಂದರೆ ಮುಖದ ದೋಷ ಅಲ್ಲ, ಆ ನೀರಿನ ಕಲ್ಮಶ ಕಾರಣ ಆಗುತ್ತೆ. ಆ ನೀರನ್ನು ಶುದ್ಧ ಮಾಡಬೇಕು ನಾನು. ಆ ನೀರನ್ನು ಶುದ್ಧ ಮಾಡ್ಬೇಕಂತ ಹೇಳ್ತಾರಲ್ಲ, ಮಥನ ಮಾಡೋದ್ರ ಉದ್ದೇಶ ಅದೇನೆ. ಸಮುದ್ರ ಮಥನ ಮಾಡಿದಾಗ ಏನೆಲ್ಲ ಬಂತಲ್ಲ, ಹಾಗೆ ಇದನ್ನು ಮಥನ ಮಾಡೋದಂದ್ರೆ ಕಸವನ್ನು ತೆಗೆದು ಹಾಕೋದು, ಸೋಸೋದು. ಹಾಗೆ ಪ್ರತಿ ಕ್ಷಣ ನಮ್ಮ ಜೀವನವನ್ನು ಸೋಸ್ಕೊಂಡು ಬಂದಾಗ ನಾವು ಬರೀ ಲೌಕಿಕವಾಗಿದ್ದಂಥ ಮನುಷ್ಯ ಆಧ್ಯಾತ್ಮಿಕವಾಗಿ ಮೇಲೆ ಹೇಳ್ತಾ ಒಂದು ಆವಿಷ್ಕಾರ ಆಗುತ್ತೆ ಮನುಷ್ಯಂತು ಅಂತ ಹೇಳ್ತಾರೆ. ಅದು 7 ಕುಂಡಲಿ ನಮ್ಮ ಬರೋದು ಯೋಗಶಾಸ್ತ್ರದಲ್ಲಿ ಬರೋದೇ, ಅದು 7 ಚಕ್ರಗಳಿದ್ದಾವೆ ನಮ್ಮಲ್ಲಿ, ಸಪ್ತ ಚಕ್ರಗಳು ಅಂತ. ಮೇಲೆ ಎದ್ದ ಹಾಗೆ ಮನುಷ್ಯನ ಅವೇಕನಿಂಗ್ ಜಾಸ್ತಿ ಆಗ್ತದೆ, ಎಚ್ಚರ ಜಾಸ್ತಿ ಆಗುತ್ತೆ. ಸ್ವಾಮಿ ವಿವೇಕಾನಂದ ಏನು ಅಂತಾನೆ ಹೇಳ್ತಾರೆ ಒಂದು ಕಡೆಗೆ, ಅವ್ರಿಗೆ ಹೀಗೆ ಯಾರಾದ್ರು ಎದುರಿಗೆ ಕೂತ್ಕೊಂಡ್ರೆ ಹಿಂಗೆ ನೋಡ್ತಾ ಅವ್ರ ಜೀವನದಲ್ಲಿ ಆದ ಘಟನೆಗಳನ್ನೇ ಹೇಳ್ತಾ ಇದ್ದಾರೆ. ರಾಕ್ ಫೆಲ್ಲರ್ಗೂ ಅವ್ರು ಹಾಗೆ ಮಾಡಿದ್ದು. ಹೆಂಗೆ ಗೊತ್ತಾಗ್ತಿತ್ತು ಅಂದ್ರೆ ಅವ್ರು ಹೇಳ್ತಾರೆ, ಏನಿಲ್ಲ, ಮನಸ್ಸನ್ನು ಶುದ್ಧ ಮಾಡ್ಕೋ, ಕಣ್ಣಲ್ಲಿ ಕಣ್ಣಿಟ್ಟು ನೋಡು, ಅವ್ರ ಮನಸ್ಸು ಕಾಣಿಸುತ್ತೆ ನಿನಗೆ ಅಂತ. ಇದು ಹೈಯೆಸ್ಟ್ ಲೆವೆಲ್ ಆಫ್ ಅಚೀವ್ಮೆಂಟ್. ಅದು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ, ಕಣ್ಣು ಮನುಷ್ಯನ ಕಿಟಕಿ, ಅದು ಅಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಯಾವ ಲೆವೆಲ್ಗಿದ್ದ ಮನುಷ್ಯ ಇವನು ಅಂತ. ಆ ಸಾಧನೆ ಮಾಡಿದಂಥವ್ರು ಆ ಸಾಧನೆ ಮಾಡಬೇಕಷ್ಟೇ. ಆ ಸಾಧನೆಗೆ ಒಂದೊಂದು ಹೆಸರು ಸಮುದ್ರ ಮಥನ ಅಂತ. ಅದನ್ನು ಮಾಡಪ್ಪ, ನೀನು ಮಾಡಪ್ಪ ನನ್ನ ಸಲುವಾಗಿ ಅಂತ ಕೇಳ್ಕೊಳ್ಳೋದು. ಹಲೋ, ಕದವು ಮುಚ್ಚಿಗಳಿರಬೇಕು ಗೈಯಾಳಿ ಮೂಳೆ ಅಂತ ಹೇಳಿ ಅವರು ಸಿಡುತ್ತಾರೆ. ಇದು ಮೇಲ್ನೋಟಕ್ಕೆ ನಮಗೆ ಅರ್ಥ ಆಗೋದು ಇಷ್ಟು ಸ್ವಲ್ಪ ನಗು ಬರ್ತದೆ. ಇಂಥ ಅಪರೋಕ್ಷ ಜ್ಞಾನಿಗಳಾಗಿದ್ದಂಥವ್ರು ಯಾವ ಹೆಣ್ಮಗಳು ಹಾಕಿ ಬಾಗಿಲ ಮುಚ್ಕೊಳ್ಳಿಕ್ಕೆ ಏನೋ ಕಾಣಿಸ್ತಿತ್ತು, ತನ್ನ ಲೆಕ್ಕದೊಳಗೆ ಬಾಗಿಲ ಮುಚ್ಚಿದ್ದು, ಅವಳಿಗೆ ಇವರು ಬೈದರು. ಇದು ಮೇಲ್ನೋಟಕ್ಕೆ ನಮಗೆ ಕಾಣುವ ಅರ್ಥ. ಇದಕ್ಕೆ ಇದ್ರ ಒಳಗಿನ ಅರ್ಥ ಏನು ಸ್ವಲ್ಪ ತಾವು ಸ್ಪಷ್ಟಪಡಿಸ್ಬೇಕು. ಅಲ್ಲ ಪಾಪ, ಅಂದ್ರೆ ಸಿಟ್ಟನ್ನ ಮನುಷ್ಯ ಗೆಲ್ಲಬೇಕು. ಈ ಅರ್ಥವನ್ನು ಸ್ವಲ್ಪ ವಿಷದ ಮಾಡಿ ಹೇಳ್ಬೇಕು. ನಿಮಗೆ ಒಂದು ಸಿಟ್ಟು ಯಾಕೆ ಬಂತು ಅಂತ ಕೋಪ ನಿಮಗೆ ಅಲ್ವಾ? ಸಿಟ್ಟು ಬರಬಾರ್ದಾಗಿತ್ತು. ಅಪರೋಕ್ಷ ಜ್ಞಾನಿಗಳು ಸಿಟ್ಟು ಬರಬಾರ್ದಾಗಿತ್ತು. ಅವ್ರಿಗೆ ಏನೋ ಒಂದು ಸಾಂಕೇತಿಕ ಅರ್ಥ ಇದೆ, ಅದನ್ನು ವಿಷದಪಡಿಸ್ಬೇಕು. ಯಾಕೆ ಬೈದರು ಅಂತಂದ್ರೆ, ನಾವು ಮನೇಲಿ ಮಾಡ್ತೀವಿ ಮಕ್ಕಳಿಗೆ. ಈ ಕಲ್ಪನೆ ಮಾಡ್ಕೊಳ್ಳಿ, ಪುಟ್ಟ ಮಗು ರಸ್ತೆಗೆ ಸರ್ ಅಂತ ಓಡ್ ಹೋಗುತ್ತೆ.
ಮನೆ ಮುಂದೆ ರಸ್ತೆ, ಮಗು ಸರ್ ಅಂತ ಓಡ್ ಹೋಗುತ್ತೆ ರಸ್ತೆ. ಪಾಪ ಅದು ಗೊತ್ತಿಲ್ಲ, ಜೋರಾಗಿ ಕಾರ್ ಬಂದು ಬ್ರೇಕ್ ಹಾಕಿ ನಿಂತ್ಕೊಳ್ತೀವಿ, ಸ್ವಲ್ಪ ಆದ್ರೂ ಹಾಯ್ದು ಬಿಡ್ಬೇಕಾಗಿತ್ತು. ಅಮ್ಮ ಏನು ಮಾಡ್ತಾಳೆ, ಓಡಿ ಬರ್ತಾಳೆ, ಸಾಯ್ತಿದ್ದಿಲ್ಲೋ ಬೈದ, ಸಕ್ಕಂತ ಬೈತಾಳ ಮಗುವಿಗೆ. ಆಕೆ ಮಗು ಮೇಲೆ ದ್ವೇಷ ಇದೆಯಾ, ಆತಂಕ, ಏನು ಮಾಡ್ಬಿಡ್ತಿತ್ತಪ್ಪ ಮಗು, ಇದು ಏನಾಗ್ಬಿಡ್ತಿತ್ತು ಅಂತ ಆತಂಕ. ಕದವು ಮುಚ್ಚಿದಳು ಅಂದ್ರೆ ಆಕೆ ಬಾಗಿಲು ಮುಚ್ಚಿದ ಚಿಂತೆ ಇಲ್ಲ ಆಕೆಗೆ. ಇಲ್ಲಿ ಬಾಗಿಲು ಮುಚ್ಕೊಂಡ್ಬಿಟ್ಲಲ್ಲ, ಒಳಗಡೆ ಅವಕಾಶ ತಪ್ಸ್ಕೊಂಡ್ಬಿಟ್ಲಲ್ಲ. ಅದಕ್ಕೆ ಸಂಕಟದಿಂದ ಹೇಳುವಂಥ ಮತ್ತೆ ಅಂತ ಅವಕಾಶ ಇತ್ತಲ್ಲಮ್ಮ, ತಪ್ಸ್ಕೊಂಡ್ಬಿಟ್ಟೆ ನೀನು ಅಂತ ಬೈಯುವಂಥ ಬೈಗಳುಗಳು ಯಾವಾಗಲೂ ದ್ವೇಷಪೂರಿತವಾಗಿರ್ತವೆ ಅಂತಲ್ಲ, ನನಗೆ ಆ ಕ್ಷಣಕ್ಕಾದಂಥ ಆತಂಕದ ಪ್ರತಿಬಿಂಬ ಅದು ಮಾತು. ಅದರಿಂದ ಆಕೆ ಬೈದದ್ದು ಅಂಥ ಅವಕಾಶ ಮುಚ್ಕೊಂಡ್ಬಿಟ್ಟಿಲ್ಲಮ್ಮ ಬಾಗಿಲ ನೀನು. ನಾವು ಈಗ ಎಷ್ಟೋ ಸಲ ನಾವು ದೊಡ್ಡ ದೊಡ್ಡ ಅವಕಾಶಗಳು ಬಾಗಿಲಿಗೆ ಬಂದಾಗ ತಪ್ಸ್ಕೊಂಡಿರ್ತೀವಿ, ನಾವೇ ತಪ್ಪು ಮಾಡ್ಕೊಳ್ಳೋದು. ಲಾರೆನ್ಸ್ ಅಂತ ಒಬ್ಬ ಮನುಷ್ಯ ಇದ್ದ, ಹೇಳ್ಬಿಡ್ಬೇಕಾದ್ರೆ ನಿಮಗೆ ಅವಕಾಶ ಪೂರಕತೆ. ಲಾರೆನ್ಸ್ ಅಂತ ಮನುಷ್ಯ, ಸ್ವಿಟ್ಜರ್ಲೆಂಡ್ನವನು, ಫೇಮಸ್ ನ್ಯೂರೋ ಸರ್ಜನ್. ಅವನಂತ ನ್ಯೂರೋ ಸರ್ಜನ್ ಯಾರೂ ಇರಲಿಲ್ಲ. ಅವನು ಜಗತ್ತಿನಾದ್ಯಂತ ಕರೆ ಬರೋದು, ಭಾಷಣ ಕೊಡಿ ಅಂತ. ಅಮೆರಿಕಕ್ಕೆ ಬಂದಿದ್ದಂಥವನು. ಬಂದಾಗ ಪೇಪರಲ್ಲಿ ಹೆಡ್ಲೈನ್, ಲಾರೆನ್ಸ್ ಬಂದಿದ್ದಾರೆ, 3 ದಿವಸ ಇರ್ತಾರೆ ಇಂಥ ಹೋಟೆಲಲ್ಲಿ ಅಂತ. 100 ಜನ ಅವ್ನು ಅಪಾಯಿಂಟ್ಮೆಂಟ್ ತೊಗೋಬೇಕು ಅಂತ ಓಡಾಡ್ತಾ ಇದ್ರು. ಅಪಾಯಿಂಟ್ಮೆಂಟ್ ಸಿಗ್ತಿರ್ಲಿಲ್ಲ, ಅವ್ನು ಕಷ್ಟ ಇತ್ತು. ಅವನಿಗೆ ಜನರಿಂದ ತಪ್ಸ್ಕೊಂಡು ಹೋಗ್ಬೇಕಲ್ಲ ಅಂತ ಒಂದು ದಿವಸ ಏನು ಮಾಡಿದ ಅಂದರೆ, ಮುಖವಾಡ ಹಾಕ್ಕೊಂಡು ಕೌಚ್ ಹಾಕ್ಕೊಂಡು ತಪ್ಸ್ಕೊಂಡು ಹಿಂದಿನ ಬಾಗಿಲಿಂದ ಹೊರಗೆ ಹೋದ. ಈ ವಾಂಟೆಡ್ ಟು ಸಿ ದ ಕಂಟ್ರಿ. ಒಂದು ಓಣಿಗೆ ಹೋದ, ಮಳೆ ಜೋರಾಗಿ ಬಂದ್ಬಿಡ್ತು. ಭಾರಿ ಜೋರು ಮಳೆ ಬಂತಲ್ಲ ಅಂತ ಯಾವುದೋ ಮನೆ ಬಾಗಿಲು ತಟ್ಟಿದ. ಒಂದು 5 ನಿಮಿಷ ಒಳಗೆ ಇರ್ಬೋದಾ ಅಂತ ಬಾಗಿಲು ತಟ್ಟಿದ. ಬೇಗ ತೆಗಿಲಿಲ್ಲ, ನೆನ್ಕೋತಾ ಇದ್ದ ಅವನ ಗಾಡಿ ಮಳೆಯಲ್ಲಿ. 5-6 ನಿಮಿಷ ಬಾಗಿಲು, ಒಬ್ಬ ಹೆಣ್ಮಗಳು ಬಾಗಿಲು ತೆಗೆದು, ಏನು ನೀನು ಕಿರಿಕಿರಿ ಏನಿದ್ದು, ಯಾಕೆ ಡಿಸ್ಟರ್ಬ್ ಮಾಡ್ತೇನೆ ನನಗೆ, ಹೋಗೋ ಅಂದು. ಇಲ್ಲಮ್ಮ ಮಳೆ ಬರ್ತಾ ಇದೆ, ಒಂದು 2 ನಿಮಿಷ ಮಳೆಯಲ್ಲಿ ಬರ್ಬೋದಾ ಅಂತ ಕೇಳಿದ. ಹೋಗ, ಏನು ನನಗೇನು ಸಾಕಾಗಿದೆ ಅನ್ನೋದು, ನಿಂದೊಂದೇನು ಅಂತ ಹೊರಗೆ ತಳ್ಳಿ ಬಾಗಿಲು ಹಾಕಿದ. ನೆನ್ಕೊಂಡು ಬಂದವ. ಅವನು ಯಾರು ಗೊತ್ತಾ, ಈಕೆ ಏನು ಟೆನ್ಷನ್ ಆಗಿತ್ತು ಗೊತ್ತಾ, ಈಕೆ ಮಗಳಿಗೆ ನರರೋಗ ಇದೆ, ಒದ್ದಾಡಿ ಹೋಗಿದ್ದಾಳೆ. ಲಾರೆನ್ಸನ್ನು ಹೇಗಾದರೂ ಮೀಟ್ ಮಾಡಿ ಭೇಟಿ ಆಗಬೇಕು ಅಂತ 10 ಸಲ ಹೋಟೆಲ್ಗೆ ಹೋಗಿ ಬಂದಿದ್ದಾಳೆ, ಸಿಕ್ಕಿಲ್ಲ. ಈ ಮನೆ ಬಾಗಿಲು ಬಂದು ಬಾಗಿಲು ತೆಗಿ ಅಂತ ಬಡ್ದಾಗ, ನೀನೇನು ತೆಗೆದ್ರೆ ಹೋಗು ಅಂತ ಕಳಿಸಿದ್ದು. ಮನೆ ಬಾಗಿಲು ಬಂದಂಥ ಅವಕಾಶ ಮುಚ್ಕೊಂಡೆಲ್ಲ ಅಂತ, ಅದನ್ನೇ ಕದವು ಮುಚ್ಚಿದಳು ಮೂಲೆ ಅಂತ. ಮನೆಗೆ ದಾಸರು ಬಂದಿದ್ದಾರೆ, ಅಪರೋಕ್ಷ ಜ್ಞಾನಿಗಳು ಬಂದಿದ್ದಾರೆ, ಅದು ಅರ್ಥ ಆಗಲಿಲ್ಲ ಆಕೆಗೆ ಅಂತ ಸಂಕಟದಿಂದ ಹೇಳುವಂಥ ಮಾತು, ಬೈಗಳು ಮಾತಲ್ಲ.